ನಮಸ್ಕಾರ. ಮೆಗಾ ಸುದ್ದಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಇವತ್ತಿನ ಮೆಗಾ ಸುದ್ದಿಯಲ್ಲಿ ಹೆಚ್ಚು ಕಡಿಮೆ ಕಳೆದ 15 ದಿನಗಳಿಂದ ಕರ್ನಾಟಕ ಸೇರಿದಂತೆ ಇಡೀ ದೇಶದಾದ್ಯಂತ ಬೆಲೆ ಏರಿಕೆ ಏರುಗತಿಯಲ್ಲಿ ಸಾಗ್ತಾ ಇದೆ. ಯಾವ ಸಕ್ಕರೆ ಬೆಲೆ ಕಳೆದ 15 ದಿನಗಳ ಹಿಂದೆ 48 ರೂಪಾಯಿ ಕೆಜಿಗೆ ಸಿಗ್ತಾ ಇತ್ತು, ಅದು ಇವತ್ತು 75 ರೂಪಾಯಿ ಆಸುಬಾಸಿಗೆ ಬಂದು ನಿಂತಿದೆ. ಯಾವ ಈರುಳ್ಳಿ ಬೆಂಗಳೂರಿನಲ್ಲಿ 100 ರೂಪಾಯಿಗೆ 2-3 ಕೆಜಿ ಸಿಗ್ತಾ ಇತ್ತು, ಇವತ್ತದು 75 ಕೆಜಿಗೆ ಬಂದು ನಿಲ್ಲುವಂಥ ಹಂತಕ್ಕೆ ಹೋಗ್ತಾ ಇದೆ. ಇವೆಲ್ಲದರ ನಡುವೆ ಸಾಲು ಸಾಲು ಹಬ್ಬಗಳು ಬರ್ತಾ ಇದೆ. ಶ್ರಾವಣ ಮಾಸ ನಡೀತಾ ಇದೆ. ಮುಂದಿನ 15 ದಿನಗಳಲ್ಲಿ ಗಣೇಶ ಚತುರ್ಥಿ ಬರುತ್ತೆ. ಅದಾದ ನಂತರ ನಾಡ ಹಬ್ಬ ದಸರಾ ಬರ್ತಾ ಇದೆ. ಅದಾದ ನಂತರ ನಾವು ದೀಪಾವಳಿಯಲ್ಲೂ ಕೂಡ ಇದ್ದೀವಿ. ಈ ಹಿಂದೆ ಅಂದರೆ ಫೆಬ್ರವರಿ ಮತ್ತು ಮಾರ್ಚ್ನಲ್ಲಿ ಕೆಲವೊಂದಿಷ್ಟು ದರ ಏರಿಕೆ ಆಗುವಂಥ ಹಂತಕ್ಕೆ ಹೋಗಿತ್ತು. ಅದು ಮಧ್ಯಪ್ರಾಚ್ಯದಲ್ಲಿ ಯುದ್ಧ ಆಗಿದ್ದರ ಪರಿಣಾಮವಾಗಿ ದರ ಏರಿಕೆಯ ಅನುಭವವನ್ನು ನಾವು ಅನುಭವಿಸಬೇಕಾದಂಥ ಪರಿಸ್ಥಿತಿ ಬಂತು. ಆದರೆ ಇವತ್ತು ಕೂಡ ದರ ಏರಿಕೆ ಆಗ್ತಾ ಇದೆ, ಜನಸಾಮಾನ್ಯರಿಗೆ ಹೊರೆ ಆಗ್ತಾ ಇದೆ. ಹಾಗಾದರೆ ಇವತ್ತು ಏರಿಕೆ ಆಗ್ತಾ ಇರುವಂತಹ ದರ ಯಾವ ಕಾರಣದಿಂದ ಆಗ್ತಾ ಇದೆ? ಒಂದು ಕಡೆ ನಾವು ಅನೇಕ ಬಾರಿ ಚರ್ಚೆ ಮಾಡಿದ್ದೀವಿ, ಎಲ್ ನೀನೋ ಬಂದಿದೆ. ಎಲ್ ನೀನೋದ ಪರಿಣಾಮವಾಗಿ ಇಳುವರಿ ಕಡಿಮೆ ಆಗುತ್ತೆ. ಇಳುವರಿ ಕಡಿಮೆ ಆದಾಗ ಹಣದುಬ್ಬರ ಜಾಸ್ತಿ ಆಗುತ್ತೆ. ಅದನ್ನು ಜನಸಾಮಾನ್ಯ ಅನುಭವಿಸಬೇಕಾದಂಥ ಪರಿಸ್ಥಿತಿ ಬರುತ್ತೆ ಅಂತ ಅನೇಕ ಬಾರಿ ನಾವು ಚರ್ಚೆ ಮಾಡಿದ್ದೀವಿ. ಅದರಂತೆ ಇದೀಗ ಒನ್ಸ್ ಅಗೇನ್ ದರ ಏರಿಕೆಯ ಬಿಸಿ ಜನಸಾಮಾನ್ಯರಿಗೆ ತಡ್ತಾ ಇದೆ. ಸಕ್ಕರೆ ಬೆಲ್ಲ ಸೇರಿದಂತೆ ಸಾಮಾನ್ಯ ಜನರು ಬಳಕೆ ಮಾಡಬಹುದಾದಂಥ ಎಲ್ಲ ಮೂಲಭೂತ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಹಾಗಾದರೆ ಹೆಂಗೆ ಜೀವನ ಮಾಡುವುದು? ಸರ್ಕಾರ ಏನಾದರೂ ಇದಕ್ಕೊಂದು ಪರಿಹಾರವನ್ನು ಕೊಡೋ ಪ್ರಯತ್ನವನ್ನು ಮಾಡುತ್ತಾ? ಸರ್ಕಾರದ ಕೈಯಲ್ಲಿ ಏನಾದರೂ ಇದೆಯಾ? ಅಥವಾ ಈ ದರ ಏರಿಕೆಗೆ ತಕ್ಕಂತೆ ನಮ್ಮ ತಿಂಗಳ ಬಜೆಟನ್ನು ಕೂಡ ಅಡ್ಜಸ್ಟ್ ಮಾಡಬೇಕಾದಂಥ ಅನಿವಾರ್ಯತೆ ಬರುತ್ತಾ? ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ದುಬಾರಿ ದುನಿಯಾ, ಬೆಲೆ ಏರಿಕೆ ಬರೆ. ದುನಿಯಾ ದುಬಾರಿ ಆಗ್ತಾ ಇದೆ, ಬದುಕು ಮಾತ್ರ ದುಸ್ತರ ಆಗ್ತಾ ಇದೆ. ಬರ್ತಾ ಇರುವಂಥ ಆದಾಯ ಅಷ್ಟೇ ಇದೆ, ಖರ್ಚು ಮಾತ್ರ ತಿಂಗಳಿನಿಂದ ತಿಂಗಳಿಗೆ ಜಾಸ್ತಿ ಆಗ್ತಾ ಇದೆ. ಇದರ ಪರಿಣಾಮವಾಗಿ ಜನಸಾಮಾನ್ಯರಿಗೆ ದೊಡ್ಡ ಮಟ್ಟದ ಹೊಡೆತ ಬೀಳ್ತಾ ಇದೆ. ಜನಸಾಮಾನ್ಯರ ಬದುಕನ್ನು ನಡೆಸುವುದು ಕೂಡ ಕಷ್ಟ ಅನ್ನುವಂಥ ರೀತಿಯಲ್ಲಿ ಆಗ್ತಾ ಇರೋದು. ಈರುಳ್ಳಿ, ಸಕ್ಕರೆ ಸೇರಿದಂತೆ ದಿನಸಿ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಸಾಲು ಸಾಲು ಹಬ್ಬಗಳು ಬರ್ತಾ ಇರೋದು. ಕಳೆದ ಶುಕ್ರವಾರವಷ್ಟೇ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಣೆ ಮಾಡಿದ್ವಿ ಬೆಲೆ ಏರಿಕೆಯ ಸಂದರ್ಭದಲ್ಲೇ. ಇದೀಗ ಒನ್ಸ್ ಅಗೇನ್ ಗಣೇಶ ಚತುರ್ಥಿ ಸೇರಿದಂತೆ ದೊಡ್ಡ ಮಟ್ಟದ ಹಬ್ಬಗಳು ಬರ್ತಾ ಇದೆ. ಇವೆಲ್ಲದರ ನಡುವೆ ಅಕ್ಕಿ ಬೆಲೆ ಏರಿಕೆ ಆಯಿತು, ಬೇಳೆ ಬೆಲೆ ಏರಿಕೆ ಆಗ್ತಾ ಇದೆ, ಎಣ್ಣೆ ಬೆಲೆಯೂ ಕೂಡ ಏರಿಕೆ ಗತಿಯಲ್ಲಿ ಇರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಅಗತ್ಯ ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇರುವಂತಹ ಪರಿಣಾಮ ಇವತ್ತು ದೊಡ್ಡ ಮಟ್ಟದಲ್ಲಿ ಜನರು ಕಷ್ಟವನ್ನು ಅನುಭವಿಸಬೇಕಾದಂಥ ಪರಿಸ್ಥಿತಿ. 2 ವಾರದಲ್ಲಿ ಸಕ್ಕರೆ ದರ 40% ಹೆಚ್ಚಳ ಆಗಿದೆ ಅಂತ. ಮೂಲಭೂತ ವಸ್ತುಗಳ ದರ ಏರಿಕೆ ಆದರೆ ಅದರ ಪರಿಣಾಮ ಹೋಟೆಲ್ಗಳಿಗೆ ಬೀಳುತ್ತೆ. ಹೋಟೆಲ್ನಲ್ಲಿಯೂ ಕೂಡ ನೀವು ತಿಂಡಿ ತಿನ್ನೋದು, ಊಟ ಮಾಡೋದು, ಟೀ ಕಾಫಿ ದರವೂ ಕೂಡ ಏರಿಕೆ ಗತಿಯಲ್ಲಿ ಹೋಗ್ತಾ ಬರುತ್ತೆ. ಹಾಗಾದರೆ ಯಾವ ಕಾರಣಕ್ಕಾಗಿ ಇಂಥದ್ದೊಂದು ಏರಿಕೆ ಆಗ್ತಾ ಬಂತು? ಸಕ್ಕರೆ ಬೆಲೆ ಏರಿಕೆಗೆ ಎಥನಾಲ್ ಉತ್ಪಾದನೆ ಕಾರಣ ಅಂತ ವಿಪಕ್ಷಗಳದ್ದು ಟೀಕೆ ಮಾಡೋ ಪ್ರಯತ್ನವನ್ನು ಮಾಡಿದರು. ಎಥನಾಲ್ ಉತ್ಪಾದನೆಗೆ ಕಾಕಂಬಿಯನ್ನು ಬಳಕೆ ಮಾಡ್ತಿದ್ದ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ ಅಂತ ವಿಪಕ್ಷಗಳ ಆರೋಪ ಮಾಡಿದ್ದು. ಇದಕ್ಕೆ ಕೇಂದ್ರ ಸರ್ಕಾರವೂ ಕೂಡ ತಿರುಗೇಟು ಕೊಡ್ತು. ಇಲ್ಲ, ನಾವು ಅದಕ್ಕೆ ಉತ್ಪಾದನೆಯನ್ನು ಅಂದರೆ ಕಬ್ಬನ್ನು ನಾವು ಬಳಕೆ ಮಾಡ್ತಾ ಇಲ್ಲ ಅಂತ ಅವ್ರು ಹೇಳೋ ಪ್ರಯತ್ನವನ್ನು ಮಾಡಿದರು. ಅದೇನೇ ಇರಲಿ, ಅಂತಿಮವಾಗಿ ಜನಸಾಮಾನ್ಯರು ಇವತ್ತು ಇಂಥದ್ದೊಂದು ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ನೀವು ಯುದ್ಧ ಇದೆ ಅನ್ನುವ ಕಾರಣಕ್ಕಾಗಿ ಸಿಲಿಂಡರ್ ದರ ಏರಿಕೆ ಆಯಿತು, ಗೃಹ ಬಳಕೆ ಏರಿಕೆ ಆಯಿತು, ವಾಣಿಜ್ಯ ಬಳಕೆ ಸಿಲಿಂಡರ್ಗಳು ಕೂಡ ಏರಿಕೆ ಆಯಿತು. ವಾಣಿಜ್ಯ ಸಿಲಿಂಡರ್ ಏರಿಕೆ ಆಯಿತು ಅನ್ನುವ ಕಾರಣಕ್ಕಾಗಿ ಹೋಟೆಲ್ಗಳಲ್ಲಿ ದರದ ಏರಿಕೆ ಆಗಿದ್ದನ್ನು ನೋಡಿದ್ದೀವಿ. ಮೊಟ್ಟೆ ದರವೂ ಕೂಡ ಏರಿಕೆ ಗತಿಯಲ್ಲಿ ಇದ್ದಿದ್ದನ್ನು ನಾವು ನೋಡ್ತಾ ಬಂದ್ವಿ. 6 ರೂಪಾಯಿ 7 ರೂಪಾಯಿಗೆ ಸಿಗ್ತಾ ಇದ್ದಂಥ ಮೊಟ್ಟೆ ದರ 9-10 ರೂಪಾಯಿ ಆಸುಪಾಸಿಗೆ ಹೋಗಿದ್ದನ್ನು ನೋಡಿದ್ವಿ. ಎಲ್ಲ ಬೆಳವಣಿಗೆಗಳಾಗ್ತಾ ಇದೆ. ಇವೆಲ್ಲದರ ನಡುವೆ ತರಕಾರಿ ದರವೂ ಕೂಡ ಏರಿಕೆ ಆಗ್ತಾ ಇದೆ. ಅದು ಕ್ಯಾರೆಟ್ ಸೇರಿದಂತೆ ಯಾವ್ಯಾವ ತರಕಾರಿಗಳನ್ನು ನಾವು ಬಳಕೆ ಮಾಡ್ತೀವಿ ಎಲ್ಲದರ ದರವೂ ಕೂಡ ಏರಿಕೆ ಆಗ್ತಾ ಇದೆ. ನಾನು ಆವಾಗಲೇ ಹೇಳ್ತಾ ಇದ್ದೆ, ತಿಂಗಳಿಗೆ ಬರಬಹುದಾದಂಥ ಆದಾಯ ಮಾತ್ರ ಅಷ್ಟೇ ಇದೆ, ಆದರೆ ಜನಸಾಮಾನ್ಯರ ಖರ್ಚು ಮಾತ್ರ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ.
ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ಈ ದುಬಾರಿ ದುನಿಯಾದಲ್ಲಿ ಬದುಕನ್ನು ನಡೆಸೋದು ಹೆಂಗೆ ಅನ್ನೋ ಪ್ರಶ್ನೆ ಸಹಜವಾಗಿ ಎಲ್ರಿಗೂ ಕೂಡ ಬರ್ತಾ ಇರೋದು. ಯಾಕಂದರೆ ಅಗತ್ಯ ವಸ್ತುಗಳು ಇಲ್ಲದೆ ಹೋದರೆ ಬದುಕನ್ನು ನಡೆಸೋದು ಕಷ್ಟ ಆಗುತ್ತೆ. ಅಗತ್ಯ ವಸ್ತುಗಳು ಬೇಕು. ಈ ಸಮಯದಲ್ಲಿ ಜೀವನವನ್ನು ನಡೆಸೋದು ಹೆಂಗೆ, ಸರ್ಕಾರ ಏನು ಮಾಡುತ್ತೆ ಅಂತ. ಒಂದು ಕಡೆ ಬರಗಾಲ ಬಂದಿದೆ, ಉದ್ಯೋಗದಲ್ಲಿ ಕೊರತೆಗಳಾಗ್ತಾ ಇದೆ. ಉತ್ತರ ಕರ್ನಾಟಕದ ಅನೇಕ ಭಾಗಗಳಲ್ಲಿ ಈಗಾಗಲೇ ವಲಸೆ ಶುರುವಾಗಿದ್ದನ್ನು ನೋಡ್ತಾ ಇದ್ದೀವಿ. ಉದ್ಯೋಗ ಇಲ್ಲ ಅನ್ನುವ ಕಾರಣಕ್ಕಾಗಿ ಕೆಲಸವನ್ನು ಅರಿಸಿಕೊಂಡು ಬೇರೆ ಬೇರೆ ರಾಜ್ಯಗಳಿಗೆ ಕೆಲಸಕ್ಕಾಗಿ ಹೋಗ್ತಾ ಇದ್ದಾರೆ. ಇವೆಲ್ಲ ಸಮಯದಲ್ಲಿ ಬೆಲೆ ಏರಿಕೆ ಆಗಿಬಿಟ್ರೆ ಕೃಷಿ ಉತ್ಪಾದನೆ ಕಡಿಮೆ ಆಗ್ತಾ ಇದೆ. ಕೃಷಿಯಲ್ಲಿ ಈ ಬಾರಿ ಬಿತ್ತನೆ ಮಾಡಿದಂತಹ ಪ್ರಮಾಣವೂ ಕೂಡ ಕಡಿಮೆ, ಇಳುವರಿಯೂ ಕೂಡ ಕಡಿಮೆ. ಇಳುವರಿ ಕಡಿಮೆ ಆಗಿದ್ದರ ಪರಿಣಾಮವಾಗಿ ಇವತ್ತು ಈ ಸಮಸ್ಯೆಯನ್ನು ನಾವು ಎದುರಿಸ್ತಾ ಇದ್ದೀವಿ. ಸರ್ಕಾರ ಒಂದು ಅಂದಾಜು ಮಾಡಿತ್ತಂತೆ, ಈ ಬಾರಿ ಮಹಾರಾಷ್ಟ್ರ, ಉತ್ತರ ಪ್ರದೇಶ, ಕರ್ನಾಟಕ, ತಮಿಳುನಾಡು ಸೇರಿದಂತೆ ಯಾವ್ಯಾವ ರಾಜ್ಯಗಳಲ್ಲಿ ಅತಿ ಹೆಚ್ಚು ಕಬ್ಬನ್ನು ಬೆಳೀತಾರೋ ಆ ಕಬ್ಬಿನ ಅಂದಾಜು ಅವರಿಗೆ ಇತ್ತು. ಒಂದು 340 ಟನ್ ಅದಕ್ಕಿಂತ ಹೆಚ್ಚು ಪ್ರಮಾಣದಲ್ಲಿ ಏನೋ ಬರುತ್ತೆ ಅಂತ ಎಲ್ಲ ಲೆಕ್ಕಾಚಾರದಲ್ಲಿ ಇದ್ದರು ಅವರು. ಆದರೆ ಸರ್ಕಾರ ಅಂದಾಜು ಮಾಡಿದ್ದಕ್ಕಿಂತಲೂ ಕೂಡ ಸ್ವಲ್ಪ ಕಡಿಮೆ ಪ್ರಮಾಣದೆಲ್ಲ ಉತ್ಪನ್ನಗಳು ಬಂದಿದ್ದರ ಕಾರಣಕ್ಕಾಗಿ ಇಂಥದ್ದೊಂದು ಏರಿಕೆ ಆಗಿದೆ ಅಂತ ಸರ್ಕಾರದವರು ಹೇಳ್ತಾ ಇದ್ದಾರೆ. ಇವೆಲ್ಲದರ ನಡುವೆ ಜನಸಾಮಾನ್ಯ ಜೀವನವನ್ನು ಸಾಗಿಸಬೇಕಾದಂಥ ಅನಿವಾರ್ಯತೆ ಇದೆ. ದುಬಾರಿ ದುನಿಯಾ ಅಂತೂ ಎದುರಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹಾಗಾದರೆ ನೀವು ದುಬಾರಿ ದುನಿಯಾವನ್ನು ಹೆಂಗೆ ಫೇಸ್ ಮಾಡ್ತೀರಿ, ಹೆಂಗೆ ಅಡ್ಜಸ್ಟ್ಮೆಂಟ್ ಮಾಡ್ತೀರಿ? ನೀವು ಕೂಡ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂಥ ನಂಬರ್ಗೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಹಂಚ್ಕೊಳ್ಬೋದು. ನಮ್ಮ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್ ಕೆ.ಯು ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ನಾವು ಅನೇಕ ದಿನಗಳಿಂದ ಇದನ್ನು ಬೆಳವಣಿಗೆಗಳನ್ನು ನೋಡ್ತಾ ಇದ್ದೀವಿ. ಬೆಲೆ ಏರಿಕೆ, ಹಿಂದೆ ಯುದ್ಧ ಇತ್ತು, ಯುದ್ಧದ ಕಾರಣಕ್ಕಾಗಿ ಬೆಲೆ ಏರಿಕೆ ಆಗಿತ್ತು. ಇವತ್ತು ಸ್ವಲ್ಪ ಸ್ಥಗಿತ ಆಗಿದೆ. ಇವತ್ತಿನ ಬೆಲೆ ಏರಿಕೆ ಸರ್, ಈಗ ಇವತ್ತಿನ ಬೆಲೆ ಏರಿಕೆಗೆ ಸಾಮಾನ್ಯವಾಗಿ ನಾವು ಕೆಲವೊಂದು ನೋಡಿದಾಗ ನೀವು ಅಲ್ಲೇ ಮಾತನಾಡ್ಬೇಕಾದ್ರೆ ಹೇಳ್ತಾ ಇದ್ದೆ ಎಲ್ಲಿನೋ ಪರಿಣಾಮ ಇದೆ. ಎಲ್ಲಿನೋ ಪರಿಣಾಮದಿಂದಾಗಿ ಈ ವರ್ಷ ಏನಿದೆ ನಾವು ಸಾಕಷ್ಟು ಪ್ರಮಾಣದಲ್ಲಿ ಬಿತ್ತನೆ ಆಗಿಲ್ಲ. ಹೌದು. ಬಟ್ ಆದರೆ ಈ ವರ್ಷದ ಮುಂಗಾರಿನಲ್ಲಿ ಆಗಿದ್ದಂಥ ಬಿತ್ತನೆಗೆ ಬೆಳೆ ಬರಬೇಕಾಗಿದ್ದು ಅದಿನ್ನೂ ಅಕ್ಟೋಬರ್ ನವೆಂಬರಲ್ಲಿ ಇದರ ಪರಿಣಾಮ ನಮಗೆ ಆಗಬೇಕಾಗಿತ್ತು. ಬಟ್ ಆದರೆ ಈಗ ಸಡನ್ ಆಗಿ ಆಗಿರೋ ಹಿಂದೆ ಕಾರಣ ಒಂದಷ್ಟು ಬೇರೆ ಬೇರೆ ಕಾರಣಗಳಿದಾವೆ ಅನ್ನುವಂಥದ್ದು ನಾವು ಹೇಳ್ತಾ ಹೋಗ್ತೀವಿ ಸರ್. ಸೊ ಯಾಕೆ ಹೀಗಾಯಿತು ಅನ್ನುವಂಥ ನಾವು ನೋಡ್ತಾ ಹೋದರೆ ಈಗ ನೋಡಿ, ಈರುಳ್ಳಿ ಬೆಲೆನಲ್ಲಿ ನಮ್ಮಲ್ಲಿ ಯಾವಾಗಲೂ ಬಫರ್ ಸ್ಟಾಕ್ ಅಂತೇಳಿ ಕೇಂದ್ರ ಸರ್ಕಾರ ಇಟ್ಕೊಂಡಿರ್ಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಏನು ಮಾಡ್ಬೇಕಾದ್ರೆ ಅದನ್ನು ಮಾರ್ಕೆಟಿಗೆ ಬಿಡಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಸರ್ಕಾರ ಸಂಬಂಧಪಟ್ಟ ಅವ್ರು ಹೇಳುವಂಥದ್ದು, ಸರ್ಕಾರ ಹೇಳ್ತಾರೆ ಇಲ್ಲ ನಾವು ಅದಕ್ಕೆಲ್ಲ ರೀತಿಯಾದಂಥ ಸಿದ್ಧತೆ ಮಾಡ್ಕೊಂಡಿದ್ವಿ ಅನ್ನುವಂಥದ್ದು. ಯೂಶಲಿ ನಮಗೆ ಯಾವಾಗಲೂ ಪಾಟ್ ಬೆಳೆಗಳು ಅಂತೇಳಿ ಕರಿತಾರೆ. ಭಾಳ ವೇರಿಯೇಷನ್ ಆಗುವಂಥದ್ದು ಪೊಟಾಟೊ, ಆನಿಯನ್ ಮತ್ತು ಟೊಮಾಟೊ. ಈ ಮೂರು ಬೆಲೆ ಮಾರ್ಕೆಟ್ನಲ್ಲಿ ಸಿಕ್ಕಾಪಟ್ಟೆ ಸ್ಟೆಬಿಲೈಸ್ ಆಗುವಂಥದ್ದು ಇರುತ್ತೆ. ಟೊಮೊಟೊವನ್ನು ಬಿಟ್ಟು ಪೊಟಾಟೊ ಮತ್ತು ಆನಿಯನ್ನ ಸ್ವಲ್ಪ ದೀರ್ಘಕಾಲಿಕವಾಗಿ ನಾವು ಅದನ್ನು ಸೇವ್ ಮಾಡಿ ಇಟ್ಕೋಬಹುದು, ಆಯ್ತಾ? ಯಾಕಂದರೆ ಈ ಪೊಟಾಟೊ ಅಥವಾ ಈ ಮೂರು ಪಾಟ್ ಬೆಳೆ ಏನಿದೆ, ಈ ಮೂರು ಪಾಟ್ ಬೆಳೆನಲ್ಲಿ ರೈತರು ಬಹಳ ನಷ್ಟ ಅನುಭವಿಸೋದು ಇದರಲ್ಲೆಯ. ಒಂದೊಂದ್ಸಲ ಹೊಡೆದ ಜಾಕ್ಪಾಟ್ ಹೊಡೆಯೋದು ಇಲ್ಲೆಯ. ಹೌದು. ಆದ್ರೆ ಇವತ್ತೇನಾಗಿದೆ, ಈ ಬೆಲೆ ಏರಿಕೆ ಇದೆಯಲ್ಲ, ಈ ಬೆಲೆ ಏರಿಕೆ ರೈತರು ತಲುಪ್ತಾ ಇಲ್ಲ. ಇದು ಕೇವಲ ಮಧ್ಯವರ್ತಿಗಳಿಗೆ ತಲುಪ್ತಾ ಇರುವಂತದ್ದು. ಆದ್ರೆ ಸರ್ಕಾರ ಇದಕ್ಕೆ ಆಯ್ತಾ ಮುಂಚಿತವಾಗಿ ಪ್ರೀ ಪ್ಲಾನ್ ಮಾಡ್ಕೊಂಡು ಯೋಜನೆ ಒಂದು ಪ್ಲಾನ್ ಅನ್ನು ಹಾಕೊಂಡಿದ್ರೆ ಬಹುಶಃ ಇಂತಹ ಕೆಲವು ಬೆಳೆಗಳಲ್ಲಿ, ಈಗ ಉದಾಹರಣೆಗೆ ಟೊಮೊಟೊ ಬೆಳೆನ ನಾನು ಸರ್ಕಾರ ಏನು ಮಾಡೋಕ್ಕಾಗೋದಿಲ್ಲ, ಸ್ಟಾಕ್ ಮಾಡೋಕ್ಕಾಗೋದಿಲ್ಲ ಸರ್, ಆಯ್ತಾ? ರೈತರು ನಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಅವರಿಗೆ ಸಬ್ಸಿಡಿ ಅಥವಾ ಸರ್ಕಾರ ಅದನ್ನ ಬೆಲೆ ಕೊಂಡ್ಕೊಂಡು ಅವ್ರನ್ನ ಕಾಪಾಡ್ಕೋಬೋದು ಅಷ್ಟೇ ಬಿಟ್ರೆ. ಬಟ್ ಅದು ಬೆಲೆ ವಿಚಾರದಲ್ಲಿ ಏನು ಮಾಡಕ್ಕಲ್ಲ. ಆದರೆ ಆನಿಯನ್ ಮತ್ತು ಏನಿದೆ ಈರುಳ್ಳಿ ವಿಚಾರದಲ್ಲಿ ಅಥವಾ ಸಾಕಷ್ಟು ಪ್ರಮಾಣದಲ್ಲಿ ನಾವು ವಿದೇಶದಿಂದ ಆಮದು ಕೂಡ ಮಾಡ್ಕೋಬೋದಾಗಿತ್ತು. ಇವ್ರು ಮಾಡ್ಕೊಳ್ಳೋ ಕಡೆನೂ ಗಮನ ಕೊಟ್ಟಿಲ್ಲ ಅನ್ಸುತ್ತೆ. ಯಾಕಂದರೆ ಸರ್ಕಾರಕ್ಕೆ ಗೊತ್ತಿರುತ್ತೆ ಈಗ ಹೇಗೆ ಒಂದು ಮನೆ ನಡೆಸುವಂಥವ್ರು ನನಗೆ ಸೊ ಯಾವ ವಸ್ತು ಅಗತ್ಯ ಇದೆ, ಏನು ಬೇಕಿದೆ ಅನ್ನೋಂಥದ್ದು ಹೇಗೆ ಮನೆ ನಡೆಸುವಂಥವ್ರು ಗೊತ್ತಿರುತ್ತೆ, ಹಾಗೆ ಈ ದೇಶ ನಡೆಸುವಂಥವ್ರಿಗೆ ಈ ಯಾವ ಸಂದರ್ಭದಲ್ಲಿ ಯಾವ ಕಮ್ಯುನಿಟಿ ಬೇಕಿರುತ್ತೆ ಮತ್ತು ಹಂಗೆ ಬೆಲೆ ಮುನ್ಸೂಚನೆ ಅವರಿಗೆಲ್ಲ ಗೊತ್ತಿರುತ್ತೆ. ಮಾಡ್ಕೋಬೇಕಾಗಿತ್ತು. ಬಹುಶಃ ಅವರು ಅದನ್ನ ಬಿಟ್ಟು ಬೇರೆ ಬೇರೆ ವಿಚಾರದಲ್ಲಿ ಹೆಚ್ಚು ಗಮನ ಕೊಟ್ಟಿದ್ದರಿಂದ ಪರಿಣಾಮ ಇವತ್ತಿದಾಗಿದೆ. ಅಂದರೆ ನಾವು ಸಂಪೂರ್ಣವಾಗಿ ಸರ್ಕಾರ ಹೇಳಕ್ ಬರಲ್ಲ. ಒಂದು ನಮ್ಗೆ ಏನು ಮಳೆ ಸಮಸ್ಯೆ ಈ ಬಾರಿ ಆಗಿರುವಂತಹ ಎಲ್ಲಿನೋ ಪರಿಣಾಮ ಒಂದು. ಎರಡನೇದು ಎಲ್ಲಿನೋ ಪರಿಣಾಮ ಈ ವರ್ಷ ಆಗುತ್ತೆ ಅನ್ನುವಂಥದ್ದನ್ನ ಸುಮಾರು 3-4 ತಿಂಗಳಿಂದನೇ ತಜ್ಞರು ಎಚ್ಚರಿಕೆ ನೀಡಿದ್ದಾಗಿ ಕೂಡ ಸರ್ಕಾರ ಇದಕ್ಕೆ ಸಮಾಹಿತ ಮುನ್ನೆಚ್ಚರಿಕೆ ಕ್ರಮ ವಹಿಸಿದಿದ್ರೆ ಸೊ ಒಂದಷ್ಟು ವಿಚಾರದಲ್ಲಿ ನಾವು ಈ ಬೆಲೆ ಏರಿಕೆ ಬರೆಯನ್ನು ತಪ್ಪಿಸಬಹುದಿತ್ತು. ಆದ್ರೆ ಇವತ್ತೇನಾಗಿದೆ ಅಂತ ನಾವು ಬರೀ ಇಷ್ಟನ್ನಷ್ಟೇ ನೋಡ್ತಾ ಇದ್ದೀವಿ, ವಸ್ತುಗಳ ಬೆಲೆ ಏರಿಕೆ ಆಗ್ತಾ ಇದೆ. ಬಟ್ ಸರ್ಕಾರದ ಕಡೆ ಒಂದು ಅಂಕಿಅಂಶ ಇತ್ತು ಸರ್, 307
307.37 ಲಕ್ಷ ಟನ್ ಈರುಳ್ಳಿ ಉತ್ಪಾದನೆ ಆಗ್ಬಹುದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಇದ್ರು. ಬಟ್ ಆ ಉತ್ಪಾದನೆ ಕಡಿಮೆ ಆಗಿದ್ದರ ಕಾರಣಕ್ಕಾಗಿ, ಉದಾಹರಣೆಗೆ ಮಹಾರಾಷ್ಟ್ರದಲ್ಲಿ ಈರುಳ್ಳಿ ಬೆಲೆ ಜಾಸ್ತಿ ಅಥವಾ ಈರುಳ್ಳಿ ಉತ್ಪಾದನೆ ಜಾಸ್ತಿ ಆಗುತ್ತೆ ಅಂತ, ಅಲ್ಲಿ ವಿಪರೀತವಾಗಿ ಮಳೆ ಆಗಿದ್ದರ ಕಾರಣಕ್ಕಾಗಿ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈರುಳ್ಳಿ ಬೆಳೆ ಹಾನಿ ಆಯಿತು. ಅದಾದ ನಂತರ ಕೆಲವೊಂದಿಷ್ಟು ಭಾಗಗಳಲ್ಲಿ ಮಳೆ ಕೊರತೆ ಆಗಿದ್ದರ ಕಾರಣಕ್ಕಾಗಿ ಮಹಾರಾಷ್ಟ್ರದಿಂದ ನಮಗೆ ಈರುಳ್ಳಿ ಬರಲಿಲ್ಲ. ಈಗ ಉದಾಹರಣೆ ಕರ್ನಾಟಕವೂ ಕೂಡ ಅತಿ ಹೆಚ್ಚು ನಾವು ಈರುಳ್ಳಿಯನ್ನು ಉತ್ಪಾದನೆ ಮಾಡ್ತೀವಿ, 4ನೇ ಸ್ಥಾನದಲ್ಲಿ ಇದೀವಿ, ನಮ್ಮಲ್ಲೂ ಕೂಡ ಅದು ಕೊರತೆ ಆಯಿತು. ಈ ಕಾರಣಕ್ಕಾಗಿ ಬೆಲೆ ಏರಿಕೆ ಆಗಿದೆ ಅಂತ ಸರ್ಕಾರದ ಸಮರ್ಥನೆ ಇದೆ. ಅಲ್ಲ ಸರ್ಕಾರ ನೋಡಿ, ಯಾವತ್ತೂ ಕೂಡ ನಾವೇನು ಹೇಳ್ತೀವಿ, ಒಬ್ಬ ಸರ್ಕಾರದಲ್ಲಿ ಕೂತ್ಕೊಂಡಾಗ ಅವರ ನನ್ನ ವೈಫಲ್ಯನ ಯಾರೂ ಕೂಡ ನಂದು ತಪ್ಪಾಗಿದೆ ಅಂತ ಬಂದು ಹೇಳ್ಕೊಳ್ಳಲ್ಲ. ಅದು ಯಾವುದೇ ಸರ್ಕಾರ ಆದರೂ ಕೂಡ, ಹಿಂದೆಯಿಂದ ಆಳ್ಕೊಂಡು ಬಂದಿರುವಂಥ ಸರ್ಕಾರಗಳಿರ್ಬೋದು, ಇನ್ನು ಮುಂದೆ ಬರುವಂಥ ಸರ್ಕಾರ ಕೂಡ ತನ್ನ ವೈಫಲ್ಯನ ಅಥವಾ ನಮ್ಮ ಹೇಳ್ತೀವಿ ಸಮರ್ಥನೆ ಮಾಡ್ಕೊಳ್ಳೋಕ್ಕೆ 1000 ಕಾರಣಗಳು ಸಿಗ್ತವೆ. ನಾನು ಯಾವಾಗ ಹೇಳುವಂಥ ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ 1000 ಕಾರಣ ಸಿಗ್ತವೆ. ಬಟ್ ಆದರೆ ನಿಭಾಯಿಸಬೇಕು ಅಂತ ಒಂದು ಇಚ್ಛಾಶಕ್ತಿ ಅನ್ನೋದು ಒಂದು ಇದ್ದಿದ್ರೆ, ಅಥವಾ ಈ ಸಂಬಂಧಪಟ್ಟಂಥವ್ರಿಗೆ ಅದು ಮುನ್ನೆಚ್ಚರಿಕೆ ಕ್ರಮನ ತೆಗೆದುಕೊಂಡಿದ್ರೆ ಬಹುಶಃ ಈ ಮಟ್ಟದ ಏರಿಕೆ ಆಗ್ತಿರ್ಲಿಲ್ಲ. ಅದು ಇಂಪಾರ್ಟೆಂಟ್. ಸೊ ಈಗ ತಮಗೆಲ್ಲ ನೀವು ಹೇಳ್ತಾ ಇರೋದು ನೋಡಿ ಸರ್, ಕಳೆದ 10-12 ದಿನಗಳ ಹಿಂದೆ ಸರ್ ಬೆಂಗಳೂರಿನ ಮಾರುಕಟ್ಟೆಯಲ್ಲಿ 100 ರೂಪಾಯಿ 4 ಕೆಜಿ ಸಿಕ್ತಿತ್ತು ಈರುಳ್ಳಿ. ಹೌದು, ಅಂದ್ರೆ 25 ರೂಪಾಯಿ ಕೆಜಿ ಈರುಳ್ಳಿ ಇತ್ತು. ಏಕಾಏಕಿಯಾಗಿ 50 ರೂಪಾಯಿ ಏರಿಕೆಯಾಗಿ ಇವತ್ತು 75 ರೂಪಾಯಿ ಕೆಜಿ ಬಂದಿದೆ. ನೀವು ಅಂಗಡಿಗಳಲ್ಲಿ ಹೋಗಿ ಕೇಳಿದ್ರೆ ಏನು ಹೇಳ್ತಾರೆ ಅವರು, ಈರುಳ್ಳಿ ಬೆಲೆ ಮಾತ್ರ ಏರಿಕೆ ಆಗಿದೆ, ಉಳಿದ ಎಲ್ಲ ಉತ್ಪನ್ನಗಳ ಬೆಲೆ ಕಡಿಮೆ ಇದೆ, ಬಿಕಾಸ್ ನಮಗೆ ಈರುಳ್ಳಿಯ ಮಾರುಕಟ್ಟೆಯಲ್ಲಿ ಸಿಗ್ತಾ ಇಲ್ಲ ಅಂತ. ಅಲ್ಲ, ಈರುಳ್ಳಿಗೆ ಏನಾಗುತ್ತೆ ಸರ್ ಅಂದ್ರೆ, ಈ ಮಧ್ಯವರ್ತಿಗಳು ಮತ್ತು ಸಂಬಂಧಪಟ್ಟವರು ಗೋಡನ್ನಲ್ಲಿ ದಾಸ್ತಾನಿಟ್ಟು ಏನ್ ಮಾಡ್ತಾರೆ ಅಂದ್ರೆ, ಒಂದ್ ಕಡೆ ಇಟ್ಕೊಂಡು ಕೃತಕವಾಗಿ ಒಂದು ಡಿಮ್ಯಾಂಡ್ ಅಭಾವ ಸೃಷ್ಟಿ ಮಾಡ್ತಾರೆ. ಕೃತಕ ಅಭಾವ ಸೃಷ್ಟಿ ಮಾಡಿ ನಿಧಾನಕ್ಕೆ ಮಾರುಕಟ್ಟೆ ಬಿಡ್ತಾರೆ, ಆ ಲಾಭವನ್ನು ಗಳಿಸುವಂತ ಪ್ರಯತ್ನ ಮಾಡ್ತಾರೆ. ಇದು ಸಾಮಾನ್ಯವಾಗಿ ಈರುಳ್ಳಿ ಮತ್ತೆ ಆಲೂಗಡ್ಡೆ ವಿಚಾರದಲ್ಲಿ ಯಾವಾಗಲೂ ನಡೀತಾ ಇರುತ್ತೆ. ಆದ್ರೆ ಇದನ್ನ ನಿಯಂತ್ರಣ ಮಾಡಬೇಕಾದಂತ ಸರ್ಕಾರ ಸರ್ಕಾರ ಯಾವತ್ತೂ ಜನರ ಪರವಾಗಿರೋದಿಲ್ಲ, ವ್ಯಾಪಾರಿಗಳ ಪರವಾಗೇ ಇರುತ್ತೆ. ಸೊ ಅಂದ್ರೆ ಬಿಸ್ನೆಸ್ ಮ್ಯಾನ್ಗಳ ಪರವಾಗಿರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಸರ್ಕಾರ ಎಡವಿದೆಯೇನೋ ಅನ್ನುವಂಥದ್ದು ನನ್ನ ಅನುಮಾನವೂ ಕೂಡ. ಬರ್ತೀನಿ. ರಾಯಚೂರಿಂದ ಒಬ್ಬ ಕಾಲರ್ ಇದ್ದಾರೆ, ನರಸಣ್ಣ ಅಂತ. ನಮಸ್ಕಾರ. ಸಂಪರ್ಕ ಕಡಿತ ಆಗಿದೆ. ಎಸ್ ಸರ್, ನಾವು ಮಾತನಾಡ್ತಾ ಇದ್ವಿ. ಎಲ್ಲಿನೋದ ಪರಿಣಾಮ ಸರ್ಕಾರಕ್ಕೆ ಗೊತ್ತಿತ್ತು ಅಂತ ನೀವು ಹೇಳ್ತಾ ಇದ್ದೀರಿ, ಏನು ತಯಾರಿ ಮಾಡ್ಕೊಳ್ಬೋದಿತ್ತು ಸರ್? ಈಗ ಸಂಬಂಧಪಟ್ಟಂತೆ ಎಲ್ಲಿನೋ ಪರಿಣಾಮದ ಬಗ್ಗೆ ಗೊತ್ತಿದ್ದಂಥ ಸಂದರ್ಭದಲ್ಲಿ ನಮಗೆ ಆಪ್ಷನ್ಸ್ ಇದಾವೆ. ಸೊ ಈರುಳ್ಳಿಯನ್ನು ನಾವು ಬಹುತೇಕ ಕೆಲವೊಂದ್ಸಲ ಆಮದು ಮಾಡ್ಕೋತೀವಿ ಬೇರೆ ಬೇರೆ ದೇಶಗಳಲ್ಲಿ, ಆಯ್ತಾ? ಸೊ ಎಲ್ಲಿನೋ ಪರಿಣಾಮ ಗೊತ್ತಿದ್ದಾಗ, ನಮ್ಗೆ ಈ ಸಮಸ್ಯೆ ಉಂಟಾಗ್ಬೋದು ಅಂತ ಗೊತ್ತಿದ್ದಾಗ, ಕಡಿಮೆ ಬೆಲೆಗೆ ಸಿಕ್ತಿದ್ದಂಥ ಈರುಳ್ಳಿಯನ್ನು ಬೇರೆ ದೇಶಗಳಿಂದ ನಾವು ಆಮದು ಮಾಡ್ಕೋಬಹುದಾಗಿತ್ತು. ಸೊ ನಮ್ಮವರು ಹೆಚ್ಚು ಮಾಡ್ಕೊಂಡಿಲ್ಲ, ಅಂದ್ರೆ ಮುನ್ನೆಚ್ಚರಿಕೆ ಕ್ರಮ ತೆಗೆದುಕೊಳ್ಳುವಂಥದ್ದು ಅದೇ ಮಾಡಬೇಕಾಗಿದೆ. ಇದಕ್ಕೆ ತದ್ವಿರುದ್ಧವಾಗಿ ಸರ್, ಆಮದು ಅಂತ ಹೇಳ್ತಾ ಇದ್ದೀರಿ ನೀವು. ಮೇ, ಜೂನ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ಭಾರತ ಸರ್ಕಾರ 3.28 ಲಕ್ಷ ಮೆಟ್ರಿಕ್ ಟನ್ ಈರುಳ್ಳಿಯನ್ನು ಮಲೇಷಿಯಾ, ಶ್ರೀಲಂಕಾ ಮತ್ತು UAE ಮತ್ತು ನೇಪಾಳಕ್ಕೆ ರಫ್ತು ಮಾಡಿದೆ. ಸೊ ಅದೇ ಒಂದು ಆಮದು ಮಾಡ್ಕೋಬೇಕಾಗಿತ್ತು. ಇಲ್ಲ, ನಮ್ಮದು ಮುಂಚೆ ಏನಿತ್ತು ಅವ್ರಿಗೆ ಗೊತ್ತಾದಾಗ ರಫ್ತು ಮಾಡೋದನ್ನ ಸ್ಟಾಪ್ ಮಾಡ್ಕೊಂಡು ನಮ್ಮಲ್ಲಿ ಇಟ್ಕೊಂಡಿದ್ರೆ ಸಾಕಾಗಿತ್ತು. ನಾನು ಇದಕ್ಕೆ ಹಿಂದಿನಲ್ಲೂ ಹೇಳಿದೆ, ಯಾವತ್ತೂ ಕೂಡ ನಮ್ಮ ಸರ್ಕಾರದಲ್ಲಿರುವಂಥವ್ರು ವ್ಯಾಪಾರಿಗಳ ಅಥವಾ ಬಿಸ್ನೆಸ್ ಮ್ಯಾನ್ಗಳ ಪರವಾಗಿ ಮತ್ತು ಅವರ ಹಿತರಕ್ಷಣೆ ಕಾಯಕ್ಕೆ ನಿಂತಿರ್ತಾರೆ ಹೊರತು ಜನಸಾಮಾನ್ಯರು ಏನಾದರೂ ಆಗುತ್ತೆ ಬಿಡು ಆಮೇಲೆ ನೋಡ್ಕೊಳ್ಳೋಣ ಅನ್ನುವಂಥ ಮನಸ್ಥಿತಿಲಿ ಇರ್ತಾರೆ. ನೀವು ಹೇಳ್ದಂಗೆ ಕಳೆದ 3 ತಿಂಗಳಿಂದಲೇ ಇವರು ಆಯ್ತಾ, ಯಾಕಂದ್ರೆ ಈರುಳ್ಳಿ 3, 4, 5 ತಿಂಗಳವರೆಗೂ ದಾಸ್ತಾನು ಮಾಡಬಹುದು ಅದಿದೆ. ಸೊ ಅವರು ರಫ್ತು ಮಾಡೋದನ್ನ ಕಡಿಮೆ ಮಾಡಿದ್ರೆ ಬಹುಶಃ ಅಂತಹ ಏನು ಸಮಸ್ಯೆ ಆಗ್ತಿರಲಿಲ್ಲ ಇವತ್ತು ಅನ್ನುವಂಥದ್ದು. ಸೊ ಒಂದು ಕೃತಕ ಅಭಾವ ಸೃಷ್ಟಿ ಮಾಡಿರುವಂಥದ್ದು ಈಗಲೂ ಕೂಡ ಗೋಡನ್ಗಳಲ್ಲಿ ಇದೆ. ಸಂಬಂಧಪಟ್ಟಂತ ಅಧಿಕಾರಿಗಳು ದಾಳಿ ಮಾಡಿದ್ರೆ ಖಂಡಿತವಾಗ್ಲೂ ಸಿಗುತ್ತೆ ಈರುಳ್ಳಿ ಇವತ್ತು. ಸೊ ಅಷ್ಟು ಮಾರುಕಟ್ಟೆ ಅಂತ ಕೊರತೆ ಆಗಿಲ್ಲ. ಸೊ ಎರಡನೇದು ಇವರು ರಫ್ತು ಮಾಡಿದ್ರೆ ಉಳಿಸಿಕೊಂಡಿದ್ರು ಆಗಿರ್ತಿತ್ತು. ಮೂರನೇದು ಒಂದ್ ವೇಳೆ ಕೃತಕ ಅಭಾವದ ಬಗ್ಗೆ ನಾನು ಮಾತನಾಡ್ತೀನಿ. ಸಿಲಿಂಡರ್ ವಿಚಾರದಲ್ಲೂ ಕೂಡ ಅದೇ ಪರಿಸ್ಥಿತಿ ಬಂದಿತ್ತು, ಆ ವಿಚಾರದ ಬಗ್ಗೆ ಮಾತಾಡ್ತೀನಿ. ನರಸಣ್ಣ ಮತ್ತೆ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ನಮಸ್ಕಾರ ನರಸಣ್ಣ ಅವರೇ. ನಮಸ್ಕಾರ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ನರಸಣ್ಣ ಅವ್ರ, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮ್ಗೆ? ಹಲೋ, ಟಿವಿ ನೋಡ್ಕೊಂಡು ಮಾತನಾಡಬೇಡಿ, ಟಿವಿ ಮ್ಯೂಟ್ ಮಾಡಿ. ಸರ್ ನಮಸ್ಕಾರ. ನಮಸ್ಕಾರ. ಎಲ್ಲಿಂದ? ರಾಯಚೂರಲ್ಲಿ ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ದೇವದುರ್ಗ ತಾಲೂಕು ಸರ್, ಸೋಮನವಾಡಿ ಗ್ರಾಮದಿಂದ. ಓಕೆ, ಮಳೆ ಆಗಿದೆಯಾ ರಾಯಚೂರಲ್ಲಿ? ಮಳೆ ಬಂತು ಸರ್, ಆಮೇಲೆ ಮಳೆ ಬಂದಿಲ್ರಿ ನಮ್ಮ ಕಡೆಗೆ. ಬರಗಾಲ ಪೀಡಿತ ಪ್ರದೇಶ ಅಂತಾನು ಘೋಷಣೆ ಸರ್ ಸರ್ಕಾರ ಮಾಡಕತ್ತಿದೆ ಈಗ. ಬಟ್ ಆದ್ರೂ ನಮ್ಗೆ ಯಾವುದೇ ಈಗ ಒಂದ್ ವಿಚಾರ ಹೇಳ್ಬೇಕಾದ್ರೆ ಬೆಲ್ಲ, ಸಕ್ಕರೆ ಇವೇನ್ ಇವತ್ತು ರೇಟ್ ಏರಿಯಾವ ಸರ್, ಅದು ನಮ್ಗೆ ರೈತರು ಸಿಗ್ತಾ ಇಲ್ಲ. ಉತ್ಪಾದನೆ ಮಾಡಿದವ್ರಿಗೆ ಸಿಗ್ತಾ ಇಲ್ಲ ಆದ್ರೆ, ಬಟ್ ನಮ್ಗೆ ಸಿಗ್ತಾ ಇಲ್ಲ. ಇದರಿಂದ ರೈತರಿಗೆ ಲಾಸ್ ಆಗ ಸರ್, ಬಟ್ ಸರ್ಕಾರಕ್ಕೆ ನಡ್ಸಂದ್ರ ಲಾಸ್ ಆಗೋದು ರೈತರಿಗೊಬ್ಬರಿಗೆ ಸರ್.
ಅದಕ್ಕೆ ಸರ್ ಇನ್ನೊಂದು ಸರ್ಕಾರ ಮನವಿ ಮಾಡ್ತದೆ ಅಂದ್ರೆ ರೈತರಿಗೆ ಸ್ಟೇಟ್ ಈಗ 70 ರೂಪಾಯಿ ಕೆಜಿ ಸಕ್ಕರೆ ಸಿಕ್ಕರೆ ನಮ್ಗೆ 7,000 ರೂಪಾಯಿ ಕ್ವಿಂಟಲ್ ಸಿಗ್ಬೇಕು ಸರ್. ಓಕೆ. ಅದು ಬಟ್ ನಮ್ಗೆ ಸಿಗ್ತಾ ಬರೀ 35 ರೂಪಾಯಿ ಅಂದ್ರೆ 3,000 ಕ್ವಿಂಟಲ್ ಟನ್ ಸಿಗುತ್ತೆ ಸರ್ ಬೆಲ್ಲ ಸಕ್ಕರೆ ಸರ್, ಇದು ಕಬ್ಬು ಸರ್. ಕಬ್ಬು ಅದನ್ನ ನೀವು ಹೇಳ್ತಾ ಇರೋದು ಇವತ್ತು 70 ರೂಪಾಯಿ ಕೆಜಿ ಸಕ್ಕರೆ ಆಗಿದೆ ಅಂತ ಹೇಳಿದ್ರೆ 7,000 ರೂಪಾಯಿ ತಲ್ಲಿಗೆ ಆ 7,000 ರೂಪಾಯಿ ನಮಗೆ ಸಿಗ್ತಾ ಇಲ್ಲ, ಅದರ ಬದಲಾಗಿ ಅದರ ಅರ್ಧ ನಮಗೆ 3,000 ರೂಪಾಯಿ ಸಿಗ್ತಾ ಇದೆ ಅಂತ. ಕಬ್ಬು ಬೆಳೆಯೋರು ನಾವು, ನಮಗೇನೆ ಬೆಲೆ ಸಿಕ್ತಿಲ್ಲ. ಹಾ ಸರ್. ದಿನಕ್ಕಿಂತ ರೇಟ್ ಇರ್ತದೆ ಬಟ್ ರೈತರ ಮಾಲ್ ರೇಟ್ ಇರ್ತಾ ಇಲ್ಲ. ಇಲ್ಲಿ ಸರ್ಕಾರಕ್ಕೆ ಲಾಭ ಮತ್ತು ಮಧ್ಯವರ್ತಿಗಳಿಗೆ ಲಾಭ ಆಗುತ್ತೆ ಸರ್, ರೈತರಿಗೆ ಲಾಭ ಇಲ್ಲ ಯಾವುದೇ ಒಂದು. ಇದು ಸರ್ಕಾರ ತಿಳಿಸ್ಬೇಕಂತ ನಾವು ಮನವಿ ಸರ್ ಅಷ್ಟೇ. ಎಸ್ ಥ್ಯಾಂಕ್ ಯು ನರಸಣ್ಣ ಅವರೇ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಲೋಹಿತ್ ಅಂತ ತುಮಕೂರಿಂದ ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಲೋಹಿತ್ ಅವರೇ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ತೆ ಸರ್. ನಾವು ನೀರುಳ್ಳಿನ ಬಿತ್ತಿದ್ವಿ. ಬಿತ್ತಿದ ತಕ್ಷಣ ಮಳೆ ಬಂದಾಗ ಅದಕ್ಕೆ ನಾವೆಲ್ಲ ಮಳೆ ಎಲ್ಲ ಬಂತಲ್ಲ ಅಂತ ಹೇಳಿ ಬಿತ್ತೀವಿ, ತಿರ್ಗಾ ಕಣ್ಣಿಗೆ ಕಾಣ್ಲಾರ್ದಂಗೆ ಹೋಗ್ಬಿಡ್ತು. ಓಕೆ. ಹಾಕಿರೋ ಬೆಳೆಯನ್ನು ಮತ್ತೆ ಬರ್ಲಿಲ್ಲ, ನಷ್ಟ ಆಗೋದು. ಈಗ ಈರುಳ್ಳಿ ಬೆಲೆ ಜಾಸ್ತಿ ಆಗ್ಬಿಟ್ಟಿದೆ ಅಲ್ಲ ಈಗ? ಬೆಳೆ ಇಲ್ಲ ಸರ್. ಹಾಕಿದ್ದು ಒಂದ್ ತಿಂಗಳು ಹತ್ತತ್ರ ಮಳೆ ಬರ್ಲೇ ಇಲ್ಲ ಹಾಕಿದ್ಮೇಲೆ. ಹಂಗಾಗಿ ಬೆಳೆ ಎಲ್ಲ ನಷ್ಟ ಆಗಿದೆ. ಅಕಸ್ಮಾತ್ ನಿಮ್ಗೆ ಬೆಳೆ ಬಂದಿದ್ರೆ ಇವತ್ತು ಲಾಭ ಆಗ್ತಿತ್ತಲ್ವಾ? ಇವತ್ತು ಲಾಭ ಆಗ್ತಿತ್ತು. ಮಳೆನೇ ನಂಬ್ಕೊಂಡು ಹಾಕಿದ್ವಿ. ಇವತ್ತು ಮಳೆ ಇಲ್ಲ, ಅದಕ್ಕೇನೋ ಸರ್ಕಾರ ಪರಿಹಾರ ಕೊಡ್ಬೇಕು ನಮ್ಗೆ. ನಿನ್ನೆ ಬರ ತಾಲೂಕುಗಳಂತ ಘೋಷಣೆ ಮಾಡಿದಾರಲ್ಲ, ನಿಮ್ ತಾಲೂಕು ಏನಾದ್ರೂ ಇದೆ ಅದರಲ್ಲಿ? ಅದೇ ಸಿರಾ ಅಂತ ಇದೆ, ಅದು ಇನ್ನೂ ಬರಲ್ಲ. ಇವಾಗ ಹಾಕಿರೋದು ತಿರ್ಗಾ ಮತ್ತೆ ನಾವು ಬೆಳೆ ಬಿತ್ತಬೇಕು ಅಂತಂದ್ರೆ ಮತ್ತೆ ಸಾಲ ಮಾಡ್ಬೇಕು ರೈತರು. ಈ ಈರುಳ್ಳಿ ಬೆಲೆ ಮಾರುಕಟ್ಟೆಯಲ್ಲಿ ಅಷ್ಟೇ ಇದೆ ಅಥವಾ ಇಲ್ಲೇ ಏನಾದ್ರೂ ಜಾಸ್ತಿ ಆಗ್ತಿದೆ? ಅಂದ್ರೆ ನಿಮ್ ಖರೀದಿ ಹಂತದಲ್ಲೇ ಜಾಸ್ತಿ ಆಗ್ತಿದೆ ರೇಟು? ಎಲ್ಲಿ ಸರ್? ಲೋಹಿತ್ ಅವರೇ, ಈಗ ರೈತರಿಂದ ಖರೀದಿ ಮಾಡುವ ಸಮಯದಲ್ಲೇನೆ ಈರುಳ್ಳಿ ರೇಟ್ ಜಾಸ್ತಿ ಆಗಿದೆಯೋ ಅಥವಾ ಅಲ್ಲಿ ಕಡಿಮೆ ಇದ್ದು ಗ್ರಾಹಕರು ಖರೀದಿ ಮಾಡ್ತಾ ಇರುವಂತ ಸಮಯದಲ್ಲಿ ಜಾಸ್ತಿ ಆಗ್ತಾ ಇದೆಯೋ? ಇಲ್ಲ, ರೈತರ ಹತ್ರ ಖರೀದಿ ಮಾಡ್ತಿರೋದ ಅದನ್ನು ಸ್ಟಾಕ್ ಇಟ್ಕೊಂಡಿರೋ ಹೇಳ್ತಾರೆ. ಇವಾಗ ರೈತರ ಹತ್ರ ತಾಂತಿರೋದು 30-35 ತಾಂತಾರೆ, ಅವರು 40-45 ಮಾಡ್ತಾರೆ. ಅದೇ 30-35 ರೂಪಾಯಿ ಕೆಜಿ ತಗೊಂಡ್ಕೊಂಡು 40-45 ರೂಪಾಯಿ ಕೆಜಿ ಮಾರಾಟ ಮಾಡ್ತಿದ್ದಾರೆ. ಅಂದ್ರೆ ಬೆಳೆ ಇಲ್ಲ ಈ ವರ್ಷ. ಹಾಕಿದ್ದು ಇವೆಲ್ಲ 3 ಎಕರೆಗೆ ಇದಾಕಿದ್ವಿ, ನೀರುಳ್ಳಿ ಹಾಕಿದ್ವಿ. ಮಳೆ ಬಂತಲ್ಲ ಅಂತ ಹೇಳಿ ನಾವೇ ಮಾಡಿದ್ವಿ, ಬಿತ್ತೀವಿ ಎಲ್ಲ ಬಿತ್ತನೆ ಮಾಡಿ ಗೇಮೆ ಮಾಡಿ ಎಲ್ಲ ಒಂದ್ 50-60 ಸಾವಿರ ರೂಪಾಯಿ ಖರ್ಚು ಮಾಡಿವಿ. ಎಲ್ಲ ಕಡೆ ಎಲ್ಲ ಕಿತ್ತಿದ್ರೆ ಮತ್ತೆ ಮಳೆನೇ ಹೋತು. ಎಸ್, ಬೆಳೆ ಹಾನಿ ಪರಿಹಾರ, ಬೆಳೆ ವಿಮೆ, ಕುಡಿಯಕ್ಕೂ ಮತ್ತೆ ಮೇವಿನ ವ್ಯವಸ್ಥೆನೂ ಇಲ್ಲ. ಓಕೆ. ಹುಲ್ಲುಗಳು ದನಗಳಿಗೆ ಏನ್ ಮಾಡೋದು ಮತ್ತೆ ಗೊತ್ತಾಗ್ತಿಲ್ಲ ನಮ್ಗೆ. ಎಸ್ ಸರ್, ನೋಡೋಣ ಸರ್ಕಾರ ಏನು ಕ್ರಮ ತೆಗೆದುಕೊಳ್ಳುತ್ತಂತ. ಥ್ಯಾಂಕ್ ಯು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಮಂಡ್ಯದಿಂದ, ಸಂತೋಷ್ ಅಂತ. ನಮಸ್ಕಾರ. ಹಲೋ, ನಮಸ್ಕಾರ ಸಂತೋಷ್ ಅವರೇ. ನಮಸ್ಕಾರ ಸರ್. ನಮಸ್ತೆ. ಏಕಾಏಕಿ ಈಗ ಈ ತರ ಸಕ್ಕರೆ ಬೆಲೆ ಏರಿಸಿದ್ರಲ್ವಾ ಸರ್ ಸರ್ಕಾರದವರು? ಈಗ ನಮ್ಮ ಪಾಂಡವಪುರ ತಾಲೂಕಿಗೆ ಪಾಂಡವಪುರ ಫ್ಯಾಕ್ಟ್ರಿ ಹರಿತಾ ಇದೆ, ಕಬ್ಬನ್ನ ತಗೊಂಡು ಕರ್ತಾ ಇದೀವಿ ನಾವೇ. ಬಟ್ ಆದ್ರೆ ನಮಗ್ ಕೊಡ್ತಾ ಇರೋದು 3,380 ರೂಪಾಯಿ ಟನ್ಗೆ. ಅವಾಗ 45 ರೂಪಾಯಿ ಸಕ್ಕರೆ ಇತ್ತು. ಈಗ 70 ರೂಪಾಯಿ ಸಕ್ಕರೆ ಆದ್ರೆ ನಮ್ಗೆ ಏನ್ ರೇಟ್ ಕೊಡ್ತಾರ ಸರ್ ಸರ್ಕಾರ ಕಬ್ಬು ಬೆಳೆಯೋದಕ್ಕೆ? ಅಂದ್ರೆ ಫ್ಯಾಕ್ಟ್ರಿಗಳು ದರ ಏರಿಕೆ ಮಾಡ್ತಿಲ್ಲ. ನಿಮ್ ಕಬ್ಬಿಗೆ ದರ ಏರಿಕೆ ಆಗ್ತಾ ಇಲ್ಲ ಅನ್ನೋದು ನಿಮ್ ವಾದ ಅಲ್ವಾ? ಹೌದು ಸರ್. ನಮ್ ಕಬ್ಬಿಗೆ ದರ ಮಾತ್ರ ಏರಿಕೆ ಆಗ್ತಾ ಇಲ್ಲ. ಅವ್ರು ಉತ್ಪಾದನೆ ಮಾಡುವ ಸಕ್ಕರೆ ಮಾತ್ರ ದರ ಏರಿಕೆ ಮಾಡ್ತಾ ಇದಾರೆ. ಈಗ ನಾವು ಈ ಎಥನಾಲ್ ಉತ್ಪಾದನೆಗೆ ಕಬ್ಬು ಕೊಟ್ಟರೆ ಜಾಸ್ತಿ ರೇಟ್ ಸಿಗುತ್ತೆ ಅಂತಾರ, ಹೌದಾ ಸರ್? ಹೌದು ಸರ್. ಅವರು ಆಲಮನೆಯರ್ ಏನ್ ಮಾಡ್ತಾರೆ ಅಂದ್ರೆ ಅವರು 3,000ಕ್ಕೆ ಅವರೇ ಎಲ್ಲ ಕಟ್ಕೊಂಡು ಏರ್ಕೊಂಡು ಪ್ರತಿಯೊಂದು ಅವರೇ ಎಲ್ಲ ತಗೊಳ್ತಾರೆ. ಈಗ ಅವರು ಕೊಟ್ರೆ ಇವಾಗ ಏನ್ ಮಾಡ್ತಾರೆ ಫ್ಯಾಕ್ಟರಿ ಅಂದ್ರೆ ನೆಕ್ಸ್ಟ್ ನಾವು ಓಕೆ ಅದೇ ತರ ಇವರು ಈಗ ರೇಟ್ ಫಿಕ್ಸ್ ಮಾಡಿದ್ರೆ ರೈತರಿಗೆ ಉಪಯೋಗ ಆಗಲ್ವಾ ಸರ್? ಇವಾಗ ಒಂದು ತಿಂಡಿ ಮೂಟೆ 1,450 ರೂಪಾಯಿ ಇತ್ತು, ಈಗ ಏಕೈಕಿ 2,100 ಮಾಡಿದ್ದಾರೆ. ಓಕೆ, ಅದು ಕಮ್ಮಿ ಮಾಡಿ ಎಲ್ಲ ಇದು ಸರ್ಕಾರದವ್ರು ಯಾರು ರೈತರಿಗೆ ಹೆಲ್ಪ್ ಮಾಡೋದೇ ಇಲ್ಲ. ಯಾಕಂದ್ರೆ ಅವ್ರವ್ರದ್ದು ಮಾತ್ರ ಕುರ್ಚಿಗಳು ಅವ್ರವ್ರದ್ದು ಮಾತ್ರ ಉತ್ಪತ್ತಿ ಮಾಡ್ಕೊತಾರ ಹೊರತು ರೈತರ ಬಗ್ಗೆ ಯಾರು ಕಾಳಜಿ ತೋರಿಸ್ತಾನೆ ಇಲ್ಲ ಅವರು. ಎಸ್ ಸರ್,
ನೋಡೋಣ. ಹೌದಲ್ವಾ ಸರ್? Correct, correct. ರೈತರು ಈಗ ಅವ್ರು ಕೊಡುವಂತ ರಾಸಾಯನಿಕ ಗೊಬ್ಬರ ಕಮ್ಮಿ ಮಾಡಿದ್ರೆ ರೈತರು ಈಗ ಅವ್ರು ಸಾಲ ಮನ್ನಾ ಮತ್ತೆ ಏನು ಬೇಡ ಸರ್, ರೈತರು ಬೆಳೆಗೆ ಕರೆಕ್ಟ್ ಆಗಿ ಅವರು ಅದೇ ಸರ್ ಕರೆಕ್ಟ್ ಬೆಲೆ ಕೊಡಿ, ಬೆಲೆ ಯಾರು ರೈತರು ಸಾಲ ಮಾಡಲ್ಲ, ಆತ್ಮಹತ್ಯೆನೂ ಮಾಡ್ಕೊಳ್ಳಲ್ಲ. ಯಾಕಂದ್ರೆ ಕಷ್ಟಪಟ್ಟು ದುಡಿದಿರೋರ್ಗೆ ಏನಿಲ್ಲ, ಇಲ್ಲಿ ಮಧ್ಯವರ್ತಿಗಳಿಗೆ ಮಾತ್ರ ಉದ್ಧಾರ ಆಗ್ತಾ ಇರೋದು. ಅವರು ಬಿಲ್ಡಿಂಗ್ ಕಟ್ತಾನೆ ಇದ್ರೆ ರೈತ ನಿಮ್ಮಲ್ಲಿ ಒಗ್ಗಟ್ಟಿಲ್ಲ. ಇದನ್ನ ಚುನಾವಣೆ ಟೈಮಲ್ಲಿ ನೀವು ಎಲ್ಲರೂ ಒಗ್ಗಟ್ಟಾಗಿ ಇಟ್ಕೊಂಡಿದ್ದು ನೀವು ಒಂದು ಡಿಮ್ಯಾಂಡ್ ಮಾಡಿದ್ರೆ ಒಂದು ಕಾಲದಲ್ಲಿ ರೈತರು ಏನಾದರೂ ಪ್ರತಿಭಟನೆ ಮಾಡಕ್ ಬಂದ್ರು ಅಂದ್ರೆ ಸರ್ಕಾರ ಎದುರ್ತಿತ್ತು. ಇವತ್ತು ರೈತರ ನೀವು ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡಕ್ ಶುರು ಮಾಡ್ಕೊಂಡ್ರಲ್ಲ, ಹಂಗಾಗಿ ಅವ್ರಿಗೆ ಗೊತ್ತಾಯಿದೆ ಹೆಂಗಿದ್ರು ಹೊಡೆದೋಗಿರ್ತಾರೆ ಬಿಡಿ, ನೀವೇನು ಕೇಳಲ್ಲ. ಅಲ್ಟಿಮೇಟ್ ಯಾರ ವಿರುದ್ಧ ಪ್ರತಿಭಟನೆ ಮಾಡಿದ್ರು ಅಧಿಕಾರಕ್ಕೆ ಬಂದವರು ಅದನ್ನೇ ಮಾಡ್ತಾರೆ, ಅಧಿಕಾರಕ್ಕೆ ಬಂದ್ರೆ ಅವರೇ ಮಾಡ್ತಾರೆ. ಇದು ಸಮಸ್ಯೆ. ಯಾಕಂದ್ರೆ ಈಗ ಪ್ರತಿಭಟನೆ ಮಾಡಿದ್ರೆ ಪ್ರತಿಭಟನೆ ಮಾಡಿದ್ರೆ ಸ್ವಲ್ಪ ಸೈಡ್ಗೆ ಹಾಕೋದನ್ನ. ಓಕೆ ಸಂತೋಷ್ ಅವರೇ, ಥ್ಯಾಂಕ್ ಯು ಝೀಕರಣ ಜೊತೆ ಮಾತನಾಡಿದ್ದಕ್ಕೆ. ಎಸ್, ಮತ್ತೊಬ್ಬ ಕಾಲರ್ ಇದ್ದಾರೆ, ನಿರ್ಮಲಾ ಅಂತ. ನಮಸ್ಕಾರ. ಹಲೋ ನಿರ್ಮಲಾ ಅವರು ನಮಸ್ಕಾರ. ನಮಸ್ಕಾರ ಸರ್, ನಾವು ಫ್ರೀಡಮ್ ಟಿವಿ ನೋಡ್ತಾ ಇದ್ವಿ. ಮೇಡಮ್ ನಿಮ್ಮ ಧ್ವನಿ ರೀಚ್ ಆಗ್ತಾ ಇಲ್ಲ. ಹಲೋ ಮೇಡಮ್ ಮಾತನಾಡಿ. ಹೌದು ಸರ್, ಇದು ಫ್ರೀಡಮ್ ಜಿ ಕನ್ನಡ ನೋಡ್ತಾ ಇದ್ವಿ. ಹೇಳಿ ಮೇಡಮ್. ಕರೆ ಮಾಡಿ ಅಂತ ಬಂತು. ಅದೇ ಬೆಲೆಗಳು ಸಕ್ಕರೆ ಅದು ಇದು ತೋರಿಸ್ತಾ ಇದ್ದಾರೆ. ಟೀ ಜಾಸ್ತಿ ಕುಡಿತೀರಾ? ಟೀ ಕಾಫಿ ಎಲ್ಲ? ಇಲ್ಲ ಸರ್, ಏನು ಲಿಮಿಟ್ ಸರ್. ಒಂದು ಬೆಳಗ್ಗೆ ಒಂಚೂರು, ಸಾಯಂಕಾಲ ಅಷ್ಟೇ. ಏನಿದ್ರು ಇಷ್ಟೊಂದು ಬೆಲೆಗಳಿದ್ರು ನಾವ್ ಹೆಂಗ್ ಬದುಕೋದು ಸರ್? ಅಂದ್ರೆ ಸಕ್ಕರೆ ದರ ಏರಿಕೆ ಆದ್ಮೇಲೆ ಮತ್ತೇನಾದ್ರೂ ಕಡಿಮೆ ಮಾಡಿದ್ರೆ ಅಥವಾ ಜಾಸ್ತಿ ಆಯ್ತಾ? ಅಲ್ಲ, ಎಲ್ಲ ಬೆಲೆ ಜಾಸ್ತಿ ಮಾಡ್ತಾರೆ. ನಮ್ ಪೆನ್ಷನ್ ಹೋಲ್ಡರ್ಸ್ ಪೆನ್ಷನ್ ಮಾತ್ರ ಜಾಸ್ತಿ ಮಾಡಲ್ಲ. ಪೆನ್ಷನ್ ಹೋಲ್ಡರ್ಸ್ ನಾವ್ ಹೆಂಗ್ ಬದುಕಬೇಕು ಹೇಳಿ? ಕರೆಕ್ಟ್. ಸರ್ಕಾರಿ ನೋಡಿದ್ರೆ ಆ ತರ ಇದೆ. ಪೆನ್ಷನ್ ಬರೋದು ಮಾತ್ರ ಸ್ವಲ್ಪ, ಖರ್ಚು ಮಾತ್ರ ಜಾಸ್ತಿ ಇದೆ ಅಂತ. ಪೆನ್ಷನ್ ಅಲ್ಲ ಮೇಡಮ್, ಅನೇಕ ಜನ ಕೆಲಸ ಮಾಡಿರೋದು ಸಂಬಳನೂ ಕೂಡ ಅಷ್ಟೇ ಇದೆ, ಆದಾಯ ಅಷ್ಟೇ ಇದೆ, ಖರ್ಚು ಜಾಸ್ತಿ ಆಗ್ತಿದೆ. ಈಗ ಆದಾಯ ಕಮ್ಮಿ, ಖರ್ಚು ಜಾಸ್ತಿ, ಬದುಕೋದ್ ಕಷ್ಟ ಆಗ್ಬಿಟ್ಟಿದೆ. ಏನ್ ಮಾಡ್ಬೇಕಂತೀರಿ ಸರ್ಕಾರದವರು? ಏನ್ ಮಾಡ್ತಾರೆ ಗೊತ್ತಿಲ್ಲ ಸರ್. ನಮ್ಗೆ ಕೇಂದ್ರದವ್ರಿಗೆ ಬೈಯೋದು, ಸ್ಟೇಟ್ ಅವ್ರಿಗೆ ಬೈಯೋದು ಏನೂ ಗೊತ್ತಾಗ್ತಾ ಇಲ್ಲ. ಎಸ್ ಮೇಡಮ್, ನೋಡೋಣ ಏನಾಗುತ್ತೆ. ಥ್ಯಾಂಕ್ ಯು. ಇವರು ಲಾಸ್ಟ್ ಒಂದು ಕಾಲ್ ಇದೆ ಸರ್, ವಾಪಸ್ ಬಂದ್ಬಿಡ್ತೀನಿ. ಹುಣಸೂರಿಂದ ಫರೀದ್ ಅಂತ. ನಮಸ್ಕಾರ ಫರೀದ್ ಅವರೇ. ನಮಸ್ಕಾರ ಫರೀದ್ ಅವ್ರು, ನನ್ನ ಧ್ವನಿ ಕೇಳಿಸ್ತಿದ್ಯಾ ನಿಮಗೆ? ನಮಸ್ತೆ ಸರ್. ನಮಸ್ತೆ. ಟಿವಿ ನೋಡ್ಕೊಂಡು ಮಾತನಾಡ್ಬೇಡಿ ಪ್ಲೀಸ್. ಧ್ವನಿ ಕೇಳಿಸ್ತಾ ಇದೆ ಸರ್? ಕೇಳಿಸ್ತಿದೆ, ಮಾತನಾಡಿ. ಹುಣಸೂರಲ್ಲೂ ಜಾಸ್ತಿ ಆಗಿದೆಯಾ ಸಕ್ಕರೆ, ಈರುಳ್ಳಿ? ನಮಸ್ತೆ. ಟಿವಿ ನೋಡ್ಕೊಂಡು ಮಾತನಾಡಬೇಡಿ ಪ್ಲೀಸ್. ಇಲ್ಲ ಸರ್, ಮ್ಯೂಟ್ ಮಾಡಿದ್ದೀನಿ. ಓಕೆ. ಹುಣಸೂರಲ್ಲಿ ಈರುಳ್ಳಿ ರೇಟ್ ಎಷ್ಟಿದೆ ಇವತ್ತು? ಈರುಳ್ಳಿ ರೈತು 70 ರೂಪಾಯಿ ಮಾಡ್ತಾ ಇದ್ದೇವೆ ಸರ್ ಲೋಕಲ್. ಸಕ್ಕರೆ 75. ಓಕೆ, ಮಾತನಾಡಿ. 75 ಮಾತಾಡ್ತಾ ಇದ್ರೆ ಬೆಲೆ ಅದಕ್ಕೇನು ಗೌರ್ಮೆಂಟ್ ಅವ್ರು ಏನು ಕಡಿವಾಣ ಆಗುದಿಲ್ಲ ಸರ್. ಬೆಲೆ ಒಂದೇ ಸಮಾನ ಏರಿಸ್ತಾ ಇದಾರಲ್ಲ. ಈಗ ನಾವು ನಮ್ ಕಡೆ ಹೊಗೆ ಸೊಪ್ಪು ಜಾಸ್ತಿ ಬೆಳಿತೀವಿ, ಅದು ಬೆಲೆ ಇಲ್ಲ. ಈಗ ಗುಟ್ಕಾನ ಬ್ಯಾನ್ ಮಾಡ್ಬೇಕು ಅಂತಿದ್ದಾರೆ ಡಿ ಕೆ ಶಿವಕುಮಾರ್. ಥ್ಯಾಂಕ್ ಯು ಝೀಕರಣ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ, ಜೈರಾಮ್ ಅಂತ. ನಮಸ್ಕಾರ ಸರ್, ನಾವು ಹಾಸನಿಂದ. ನಮಸ್ತೆ ಜೈರಾಮ್ ಅವರೇ. ಸರ್, ಈಗ ಸಕ್ಕರೆ ಇವೆಲ್ಲ ರೈತ ಅನುಕೂಲ ಆದ್ರೆ ಪರವಾಗಿಲ್ಲ. ಸುಮ್ಮನೆ ರೈತರಿಗೆ ಏನು ಸಿಗ್ತಲ್ಲ ಇದ್ರಲ್ಲಿ, ರೈತರಿಗೆ ಅದೇ ಬೆಲೆ. ಈಗ ಈರುಳ್ಳಿನೂ ಅಷ್ಟೇ, ಇಲ್ಲಿ ಮಾರ್ಕೆಟ್ ರೇಟ್ ಜಾಸ್ತಿ ಆಗಿದೆ, ರೈತರಿಗೆ ಜಾಸ್ತಿ ಆಯ್ತಲ್ಲ. ರೈತರಿಗೆ 20-25 ರೂಪಾಯಿ ಸಿಗ್ತಾ ಇದೆ. ಕರೆಕ್ಟ್. ಅದೇ 450 ರೂಪಾಯಿ ಗೊಬ್ಬರ 2,500 ರೂಪಾಯಿ, ಅದ್ರ ಬಗ್ಗೆ ಯಾರು ಬರ್ತಾ ಇಲ್ಲ. ಅಲ್ಲ, ಗೊತ್ತಿದೆ ಹೇಳಿ, 2,500 ರೂಪಾಯಿ 450 ರೂಪಾಯಿ 500 ರೂಪಾಯಿ ಅಂತ ಗೊಬ್ಬರಗಳು ಇವತ್ತು 2,500 ದಾಟ್ತಾವೆ. ಆ ಪಕ್ಷರು ಏನು ಮಾತಾಡ್ತಾ ಇಲ್ಲ. ಓಕೆ, ಇದ್ರ ಬಗ್ಗೆ ಸ್ವಲ್ಪ ಗಮನ, ರೈತರಿಗೆ ಗೊಬ್ಬರಗಳು ಸಿಗೋ ತರ ಅನುಕೂಲ ಮಾಡ್ಕೊಡ್ಬೇಕು. ಮತ್ತೆ ಈ ರೈತ ಬೆಲೆ ಜಾಸ್ತಿ ಆದ್ರೆ, ಗ್ರಾಹಕರಿಗೆ ಜಾಸ್ತಿ ಆದ್ರೆ ಅದು ರೈತರಿಗೆ. ವಾಯ್ಸ್ ಸ್ವಲ್ಪ ಬ್ರೇಕ್ ಆಗ್ತಾ ಇದೆ, ನೀವು ವಾಯ್ಸ್ ಕ್ಲಿಯರ್ ಆಗಿ ಮಾತನಾಡಿ ಸ್ವಲ್ಪ. ಅಲ್ಲ, ಈಗ ರೈತಗಳು ಜಾಸ್ತಿ ಆದ್ರೆ ರೈತರಿಗೆ ಸ್ವಲ್ಪ ಪಾಸ್ ಸಿಗ್ಬೇಕಲ್ವಾ ಸರ್? ಓಕೆ, 3,000 ರೂಪಾಯಿ ಕಮ್ಮಿ ಕೊಡ್ತಾ ಇದ್ದಾರೆ. ರೈತರಿಗೆ ಸಿಗ್ತಾರೆ ಎಷ್ಟು? 3,000 ಒಂದು ಟನ್ಗೆ. ಅವ್ರಿಗೆ 1,000 1,000
ಓಕೆ ಓಕೆ ಥ್ಯಾಂಕ್ ಯು ಶ್ರೀಕರಣ ಜೊತೆ ಮಾತನಾಡಿದ್ದಕ್ಕೆ. ಸರ್, ನಾವು ಅವಾಗಲಿಂದ ಎಲ್ಲರ ಮಾತಿನಲ್ಲಿ ಕೇಳಿ ಬಂದಿದ್ದು ಸರ್, ಬೆಲೆ ಏರಿಕೆ ಆಗ್ತಾ ಇದೆ, ರೈತರಿಗೆ ಏನು ಸಿಗ್ತಾ ಇದೆ? ನೀವು KR ಮಾರ್ಕೆಟ್ ಅಲ್ಲಿ ಹೋಗಿ ಸರ್, ಒಂದು ಮೊಳ ಹೂವನ್ನು ತೆಗೆದುಕೊಳ್ಳಿ, ನೀವು 50-60 ರೂಪಾಯಿ ಮಾರಾಟ ಮಾಡ್ತಾರೆ. ನೀವು ರೈತರಲ್ಲಿ ಅವತ್ತು ಅದೇ ಹೂವನ್ನು ಖರೀದಿ ಮಾಡೋದಕ್ಕೆ ಹೋಗಿ ಕೆಜಿಗೆ 20-25 ರೂಪಾಯಿ ಮಾರಾಟ ಆಗುತ್ತೆ. ಇಲ್ಲಿ ಮೊಳಕ್ಕೆ 60-70 ರೂಪಾಯಿ ಇರುವಂಥದ್ದು ರೈತರಿಂದ ಖರೀದಿ ಆಗುವಾಗ 20-25. ಉಳಿದ ನಡುವಿನಂತ ಹಣ ಎಲ್ಲಿ ಹೋಯ್ತು ಅನ್ನೋ ಪ್ರಶ್ನೆ ಬಂದ್ಬಿಡುತ್ತಲ್ವ? ಅಲ್ಲ, ಈಗ ಯಾವಾಗಲೂ ನೋಡಿ, ಲಾಭ ಅಂತ ಬಂದಾಗ ಅದು ಕೇವಲ ಕೆಲವ್ರ ಮಧ್ಯೆ ಅಷ್ಟೇ ಅದು ಹಂಚಿಕೆ ಆಗ್ತಾ ಹೋಗುತ್ತೆ. ನಷ್ಟ ಅಂತ ಬಂದಾಗ ಅದು ಎಲ್ಲರ ಮೇಲೆ ಏರಿಕೆ ಮಾಡ್ತಾ ಹೋಗ್ತಾರೆ. ಆಮೇಲೆ ರೈತರ ವಿಚಾರದಲ್ಲಿ ಬಂದಾಗ ಏನಾಗುತ್ತೆ ಅಂತಂದ್ರೆ, ಇವತ್ತೇ ಅಂತಲ್ಲ, ಕಳೆದ ನನಗೆ ಬುದ್ಧಿ ಬಂದ ಅಲ್ಲಿಂದಲೂ ನಾವು ಚೆಕ್ ಮಾಡ್ತಾ ಇದ್ದಾಗ ನಾವು ಒಬ್ಬ ರೈತ ವರ್ಗದಿಂದ ಬಂದಂಥವನು. ಸೊ ನಾವೆಲ್ಲವೂ ಕೂಡ ಅನುಭವಿಸ್ಕೊಂಡು ಬಂದಿದ್ದೀವಿ. ಯಾವತ್ತೂ ಕೂಡ ಮಾರುಕಟ್ಟೆಯಲ್ಲಿ ಏನಾಗುತ್ತೆ, ವ್ಯಾಪಾರ ಆಯ್ತಾ, ಮಾರುಕಟ್ಟೆಯಲ್ಲಿ ಬೆಲೆ ಏನು ಹೆಚ್ಚಳ ಆಗುತ್ತೆ ಅದು ಯಾವತ್ತೂ ಕೂಡ ರೈತರಿಗೆ ಸಿಕ್ಕಿಲ್ಲ. ಇನ್ನು ಮುಂದೆ ಸಿಗುತ್ತೆ ಅನ್ನುವಂಥ ಖಾತ್ರಿ ಈ ದೇಶದಲ್ಲಿ ಇಲ್ಲ, ಆಯ್ತಾ. ಹಾಗಾಗಿ ಬಹಳ ಜನ ರೈತರು ಯಾಕೆ ಕೆಲವೊಂದಷ್ಟು ಜನ ರೈತ ಅಥವಾ ಕೃಷಿಯಿಂದ ವಿಮುಖರಾಗ್ತಿದ್ದಾರೆ, ಏನನ್ನಾಗಲಿ ಬೆಂಗಳೂರಲ್ಲಿ ಹೋಗಿ ಕೊನೆ ಪಕ್ಷ ಯಾವತ್ತು ಸರ್ ನೋಡಿ, ನೀವು ಅವಲೇ ಹೇಳ್ತಾ ಇರಿ ಒಂದು ಮಾತು, ಏನು ಹೇಳ್ತೀವಿ, ಒಂದು ಕಾಲದಲ್ಲಿ ನಾವು ರೈತ ಅಂತಂದ್ರೆ ಅನ್ನದಾತ ಅಂತಿದ್ವಿ. ಅನ್ನ ಹಾಕ್ತಿದ್ದರು. ಅವನು ಬಿಳಿ ಪಂಚೆ ಬಿಳಿ ಶರ್ಟ್ ಹಾಕೊಂಡು ಊರಲ್ಲಿ ನಡೆದು ಹೋಗ್ತಾ ಇರೋ ಅವನ ಗತ್ತೆ ಬೇರೆ ಸರ್. ಅಂತ ಒಬ್ಬ ರೈತ ಇವತ್ತು ಆಯ್ತಾ 4 ಜನಕ್ಕೆ ಬಂದವ್ರಿಗೆ, ನಾವೆಲ್ಲ ಚಿಕ್ಕವರಿದ್ದಾಗ ನಮ್ಮ ಕಡೆ ಕಡಲೆಕಾಯಿ ಬೆಳೀತದಂತ ಏರಿಯಾ ನಮ್ದು ಮಧುಗಿರಿ ಶಿರಾ. ಈ ನಮ್ದು ಕಡಲೆಕಾಯಿ ಬಣವೆ ಹಾಕ್ತಿದ್ವಿ, ನಾವು ಕಣ ಮಾಡೋದು ಅಂತಿದ್ವಿ. ಅಲ್ಲಿಗೆ ಚೀಲ ಹಿಡ್ಕೊಂಡು ಬಂದವ್ರಿಗೆ ನಾವು 2 ಮರ 3 ಮರ ಕಡಲೆಕಾಯಿ ಹೆಚ್ಚು ಹೋಯ್ತಿದ್ವಿ. ಅಂದ್ರೆ ಬಂದವರಿಗೆ ಎತ್ತೆತ್ತಿ ಕೊಡದಂತ ರೈತ ಇವತ್ತು ಬೆಂಗಳೂರಲ್ಲಿ ಬಂದ್ಬಿಟ್ಟು ಸೆಕ್ಯೂರಿಟಿ ಡ್ರೆಸ್ ಹಾಕೊಂಡು ಸ್ವಾಭಿಮಾನವನ್ನ ಕೊಂದ್ಕೊಂಡು ಆಯ್ತಾ ಬೇರೆಯವ್ರಿಗೆ ನಮಸ್ಕಾರ ಹಾಕೊಂಡು ಬದುಕ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಆಗುವಂತ ಲಾಭ ಸಿಗೋದಿಲ್ಲ ಸರ್. ನೀವು ಶೇಂಗಾದ ಉದಾಹರಣೆ ತೆಗೆದಿದ್ದಕ್ಕೆ ನಾನು ಹೇಳ್ತಾ ಇದ್ದೀನಿ, ಬೆಂಗಳೂರಿನ ಕಿರಾಣಿ ಅಂಗಡಿ ಒಂದರಲ್ಲಿ ಶೇಂಗಾದ ದರ 158 ರೂಪಾಯಿ ಕೆಜಿ ಇದೆ. ಹೌದು. ಬೆಂಗಳೂರಿನಲ್ಲಿ ಮಾರಾಟವಾಗುವಂತ ಶೇಂಗಾ ದರವನ್ನು ಕಂಪೇರ್ ಮಾಡಿದ್ರೆ 15,800 ರೂಪಾಯಿ ಕ್ವಿಂಟಲ್ಗೆ ಮಾರಾಟ ಆಗಬೇಕು. ಖಂಡಿತ ಇಲ್ಲ. ರೈತರಿಗೆ 3,000ದಿಂದ 3,500 ರೂಪಾಯಿ ಖರೀದಿ ಆಗುತ್ತೆ. ಅದು ಏನಾಗುತ್ತೆ, 3,000ರಿಂದ 3,500 ಯಾವಾಗ ಅಂತ ಹೇಳಿದ್ದೀನಿ ಕೇಳಿಸ್ಕೊಳ್ಳಿ. ಅದು ಬೆಳೆ ಕಡಿಮೆ ಇದ್ದಂತ ಸಂದರ್ಭದಲ್ಲಿ 3,000ರಿಂದ 3,500. ಮಳೆ ಬಂದು ಬೆಳೆ ಬಂತು 2,500 ಸರ್. ಸೊ ರೈತರಿಗೆ ಯಾವತ್ತೂ ಸಿಗ್ತಿಲ್ಲ. ಅಂದ್ರೆ ನಾವೇನು ಕರಿತೀವಿ ಆ ಲಾಭಾಂಶ ಅಂತ ಕರಿತೀವಲ್ಲ, ಅದು ರೈತರಿಗೆ ಸಿಗ್ತಾ ಇಲ್ಲ. ನೀವು ಅವಲೇ ಮಾತಾಡ್ಬೇಕಾದ್ರೆ ಹೇಳ್ತಾರೆ ನನಗೆ ಏನಾಗಿದೆ, ಇವತ್ತು ಸಾಮಾನ್ಯ ಜನ ಒಂದು ರೈತರ ವರ್ಗದಲ್ಲಿ ನಿಂತ್ಕೊಂಡು ಅವ್ರು ನಿತ್ಯ ಕಣ್ಣಿನಲ್ಲಿ ಕೈ ತೊಳಿದ್ದಾರೆ. ಇವತ್ತಿನ ಜನಕ್ಕೆ ಬಂದಾಗ ಏನಾಗಿದೆ ಅಂದ್ರೆ, ಕಾಫಿ ನೀವು ಕೇಳ್ತಿಲ್ವಾ, ನೀವು ಕಾಫಿ ಸಕ್ಕರೆ ಜಾಸ್ತಿ ಇದೆ, ಕಾಫಿ ಕುಡಿಯೋದು ಕಡಿಮೆ ಮಾಡೋದು. ಮುಂಚೆ ಕಾಫಿ ಗ್ಲಾಸ್ ಮುಟ್ಟಿದ್ರೆ ಕೈ ಸುಡ್ತಿತ್ತು, ಈಗ ಮುಟ್ಟೋದಕ್ಕೆ ಮುಂಚೆನೆ ಕೈ ಸುಡೋ ಶುರುವಾಗಿದೆ. ಕೈ ಏನು ಜೋಬು ಕೂಡ ಸುಡ್ತಾ ಇದೆ. ಈರುಳ್ಳಿ ಕಟ್ ಮಾಡ್ಬೇಕಾದ್ರೆ ಕಣ್ಣಲ್ಲಿ ನೀರಲ್ಲಿ ಬರ್ತಿತ್ತು, ಈರುಳ್ಳಿ ಬೆಲೆ ಕೇಳಿದ್ರೆ ಕಣ್ಣಲ್ಲಿ ನೀರಲ್ಲಿ ಬರೋಕ್ಕೆ ಶುರುವಾಗಿದೆ. ಇನ್ನು ಹಸಿ ಮೆಣಸಿನಕಾಯಿ ಕಟ್ ಮಾಡಿದ ಕೈ ಉಜ್ಕೊಂಡ್ರೆ ಕಣ್ಣಲ್ಲಿ ನೀರು ಬರ್ತಿತ್ತು, ಈಗ ಹಸಿ ಮೆಣಸಿನಕಾಯಿ ಮುಟ್ಟೋದಕ್ಕೆ ಮುಂಚೆನೆ ಕಣ್ಣೂರಿ ಶುರುವಾಗ್ಬಿಟ್ಟಿದೆ. ಸೊ ಇದಲ್ವಾ, ಇನ್ನೂ ವಾರ 15 ದಿನ ಹೋದಾಗ ನಿಮಗೆ ಗಣಪತಿ ಹಬ್ಬ, ಈ ಶ್ರಾವಣ ಮಾಸ, ಸಾಲು ಹಬ್ಬ, ಇದು ಇಲ್ಲಿಗೆ ನಿಲ್ಲೋದಿಲ್ಲ, ಇನ್ನೂ ಜಾಸ್ತಿ ಆಗ್ತಾ ಹೋಗುತ್ತೆ. ಈಗ ಆಮೇಲೆ ನಮ್ಮಲ್ಲಿ ಯಾವಾಗಲೂ ಏನಾಗುತ್ತೆ ಅಂತ ನೋಡಿ, ಈಗ ಸರ್ಕಾರ ನಾವು ತತ್ಕ್ಷಣ 10 ಲಕ್ಷ ಮೆಟ್ರಿಕ್ ಟನ್ ಸಕ್ಕರೆನ ಆಮದು ಮಾಡ್ಕೊಳಕ್ ಹೋಗಿದೀವಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಸುಂಕರಹಿತ. ಅದು ಏನು, ಆಫ್ಟರ್ ಎ ಡೆಕೇಡ್, ದಶಕದ ನಂತರ ನಾವು ನಿತ್ಯ ಸಕ್ಕರೆಯನ್ನು ನಾವು ರಫ್ತು ಮಾಡ್ತಾ ಇದ್ದಂತ 2016ರಲ್ಲಿ ಕೊನೆ ಬಾರಿ ನಾವು ಆಮದನ್ನು ಮಾಡ್ಕೊಂಡಿದ್ದು. 2016 ನಂತರ 26 10 ವರ್ಷಗಳ ನಂತರ ನಾವು ರಫ್ತು ಮಾಡ್ಕೊಳಕ್ ಕೊಟ್ಟಿದೀವಿ. ಆದ್ರೆ ಇದು ಮಾರ್ಕೆಟ್ ತಲುಪೋದಕ್ಕೆ ಅಕ್ಟೋಬರ್ 31 ಅಂತ ಹೇಳ್ತಾ ಇದ್ದಾರೆ. ಈಗೇನು ರಫ್ತು ಮಾಡ್ಕೊಳಕ್ ಕೊಟ್ಟಿರುವಂತ ಸಕ್ಕರೆ ಮಾರ್ಕೆಟ್ಗೆ ಬರ್ಬೇಕಾದ್ರೆ ಅಕ್ಟೋಬರ್ 31, ಅಂದ್ರೆ ಇನ್ನೂ 2 ತಿಂಗಳು ಜನ ಇದೇ ಕಷ್ಟ ಅನುಭವಿಸ್ಬೇಕು. ಕೇಂದ್ರ ಸರ್ಕಾರ ಇನ್ನೊಂದು ಆಶಾಭಾವನೆಯಲ್ಲಿದೆ ಸರ್. ಈ 15 ದಿನಗಳ ಮೊದಲೇ ಕಬ್ಬನ್ನು ಅರಿಯೋದಕ್ಕೆ ಶುರು ಮಾಡಬೇಕು ಅಂತ ಫ್ಯಾಕ್ಟರಿಗಳಿಗೆ ಈಗಾಗಲೇ ಆದೇಶವನ್ನು ಕೊಟ್ಟಿದ್ದಾರೆ. ಈಗ ಮಹಾರಾಷ್ಟ್ರ ಆಗಿರ್ಬೋದು, ಕರ್ನಾಟಕದ, ಉತ್ತರ ಕರ್ನಾಟಕದ ಬೇರೆ ಬೇರೆ ಪ್ರದೇಶಗಳಲ್ಲಿ ಕಬ್ಬಿನ ಇಳುವರಿ ಬರೋದಕ್ಕೆ ಶುರುವಾಗುತ್ತೆ. ಸೆಪ್ಟೆಂಬರ್ ಮುಕ್ತಾಯ ಆಗಿ ಅಕ್ಟೋಬರ್ ಮೊದಲ ವಾರದಲ್ಲಿ ಇಳುವರಿ ಬರೋದಕ್ಕೆ ಶುರುವಾದ್ಮೇಲೆ ಅದನ್ನ ಅರಿಯೋದನ್ನು ಕೂಡ 15 ದಿನಗಳ ಬಿಫೋರ್ ಮಾಡಬೇಕು. ಅದೇನಾದ್ರೂ ಉತ್ಪಾದನೆ ಹೆಚ್ಚಳ ಆಗಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಬಂತು ಅಂತ ಹೇಳಿದ್ರೆ ಅಕ್ಟೋಬರ್ ಕೊನೆಯ ವಾರಕ್ಕೆ ಸಕ್ಕರೆ ಬೆಲೆ ಇಳಿಕೆ ಆಗ್ಬೋದು ಅನ್ನೋ ಸರ್ಕಾರ. ಆಮೇಲೆ ನೋಡಿ ಯಾವ ಪಟ್ಟಕ್ಕೆ ಇಳಿಕೆ ಆಗುತ್ತೆ ಅಂತ ನೋಡ್ತಾವಣ ನೋಡಿ. ಯಾವಾಗ್ಲೂ ಈರುಳ್ಳಿ ಏನಾದ್ರೂ ಮಾರುಕಟ್ಟೆಗೆ ಹೆಚ್ಚಾದ್ರೆ ಖಂಡಿತವಾಗ್ಲೂ ಅದರ ಬೆಲೆ ಬಹಳ ಪಾತಾಳ ಕುಸಿಯುತ್ತೆ, ರಸ್ತೆಯಲ್ಲೆಲ್ಲ ಚೆಲ್ತಾರೆ. ಆದ್ರೆ ಸಕ್ಕರೆ ಹಾಗಾಗಲ್ಲ. ಯಾವಾಗಲೂ ನೆನಪಿಟ್ಕೊಂಡ್ರಿ, ಇವತ್ತು 45ರಿಂದ 70ರಿಂದ 72ಕ್ಕೆ ಹೋಗಿದೆ. 72ರಿಂದ 73 ಇರುವಂತದ್ದು ಇಳಿಕೆ ಆದ್ರೆ ಮಹಾ ಅಂದ್ರೆ 1-2 ರೂಪಾಯಿ ಇಳಿಕೆ 70 ಆಸುಪಾಸಲ್ಲಿ ನಿಂತ್ಕೊಳುತ್ತೆ. ಅದು ಹಾಗೆ ಮುಂದುವರಿತೆ ಹೊರತು ಅದರಿಂದ ಕೆಳಗೆ 45ಕ್ಕೆ ಬರೋದಿಲ್ಲ. ಯಾಕಂದ್ರೆ ನೀವು ಬಜೆಟ್ಗಳು ಇವತ್ತು ನಾನು ಈ ಟಿವಿ ಚಾನಲ್ ಮುಖಾಂತರ ಕೂತ್ಕೊಂಡು ಹೇಳ್ತಾ ಇದ್ದೀನಿ. ಸೊ ಯಾವುದೇ ಕಾರಣಕ್ಕೂ ಎಷ್ಟೇ ಬೆಳೆ ಬಂದ್ರು 70ಕ್ಕೆ ಹೋಗಿದ್ದು ಇನ್ನು 40ಕ್ಕೆ ಬರೋದಿಲ್ಲ. ಸೊ ಇನ್ನೇನಿದ್ರು 1-2 ರೂಪಾಯಿ ಕಡಿಮೆ ಮಾಡ್ತಾರೆ. ಯಾಕಂದ್ರೆ ಹಿಂದೆ ತಮಗೆಲ್ಲ ಗೊತ್ತಿರ್ಬೇಕು ಅನ್ಸುತ್ತೆ, ಪೆಟ್ರೋಲ್ ಮತ್ತು ಡೀಸೆಲ್ ಏನಂತ ಅಂತಾರಾಷ್ಟ್ರೀಯ ಮಾರುಕಟ್ಟೆನಲ್ಲಿ ಸೊ ಏನಾದರೂ ಕಚ್ಚಾ ತೈಲದ ಬೆಲೆ ಹೆಚ್ಚಳ ಆಯ್ತು ಅಂದ್ರೆ ಇಮಿಡಿಯೇಟ್ ಆಗಿ ನಮ್ಮ ದೇಶೀಯ ಮಾರುಕಟ್ಟೆಯಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಳ ಮಾಡ್ತಾರೆ.
ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆಯಲ್ಲಿ ಏನಾದರೂ ಕಚ್ಚಾ ತೈಲದ ಬೆಲೆ ಕಡಿಮೆ ಆದರೆ ಬೆಲೆ ಕಡಿಮೆ ಆದ ವಿಚಾರ ಜನರಿಗೆ ಗೊತ್ತೇ ಆಗೋದಿಲ್ಲ. ಹೌದು. ಸೊ ಅವ್ರು ಕಡಿಮೆ ಮಾಡೋದು ಇಲ್ಲ. ಕರೆಕ್ಟ್. ಸೊ ಇದು ಸಕ್ಕರೆದು ಹಾಗೆ ಆಗುತ್ತೆ. ಕರೆಕ್ಟ್. ಸೊ ಇದು ನಾನು ಲಾಸ್ಟ್ ಟೈಮ್ ಒಬ್ರು ಹೋಟೆಲ್ ಸಂಘದ ಅಧ್ಯಕ್ಷರು ಬಂದಿದ್ದು ಸರ್, ನಾನು ಅವ್ರಿಗೆ ಪ್ರಶ್ನೆ ಕೇಳ್ತಾ ಇದ್ದೆ, ನೀವು ದರ ಏರಿಕೆ ಆದಾಗೆಲ್ಲ ದರ ಏರಿಕೆ ಮಾಡಿಬಿಡ್ತೀರಿ ಹೋಟೆಲ್ಗಳಲ್ಲಿ. ಈಗ ಎಗ್ಗಿನ ದರ 9 ರೂಪಾಯಿ ಆದಾಗ ನೀವು ಆಮ್ಲೆಟ್ ದರವನ್ನು ಏರಿಕೆ ಮಾಡ್ತೀರಿ, ಬಾಲ್ಡ್ ಎಗ್ ದರವನ್ನು 10 ರೂಪಾಯಿಂದ 15 ರೂಪಾಯಿಗೆ. ಈಗ ಬಾಲ್ಡ್ ಎಗ್ ದರ 6 ರೂಪಾಯಿ ಆಸುಪಾಸಿಗೆ ಬರುತ್ತೆ. ಅವಾಗ ಆಮ್ಲೆಟ್ ದರನೂ ಏರಿಕೆ ಆಗಲ್ಲ, ನಿಮಗೆ ಬಾಲ್ಡ್ ಎಗ್ ದರನೂ ಕೂಡ ಏರಿಕೆ ಆಗಲ್ಲ. ಒಂದ್ಸರಿ ನೀವು 30 ರೂಪಾಯಿ ಮಾಡಿದ್ರೆ ಫಿಕ್ಸ್ಡ್ 30 ರೂಪಾಯಿ ಯಾವುದೇ ಕಾರಣಕ್ಕೂ ಕೆಳಗಡೆ ಬರೋದಿಲ್ಲ. ಇವಾಗ ಇದು ಸೇಮ್ ಏನಿದೆ 72 ರೂಪಾಯಿ ತಲ ಹೋಟೆಲ್ ಕಾಫಿ ಟೀ ಬೆಲೆ ಜಾಸ್ತಿ ಆಗುತ್ತೆ. ಹೌದು. ಸೊ ಇನ್ ನೆಕ್ಸ್ಟ್ ಸಕ್ಕರೆ ಒಂದ್ ವೇಳೆ 2 ರೂಪಾಯಿ ಕಡಿಮೆ ಆದ್ರೂ ಇವ್ರು ಯಾವುದೇ ಕಾರಣಕ್ಕೂ ಕಡಿಮೆ ಮಾಡಲ್ಲ. ಕಂಟಿನ್ಯೂ ಪ್ರಮಾಣ ನೋಡ್ತಾ ಹೋಗಿ ನೀವು ಈಗ ಈ ಸಕ್ಕರೆಯಲ್ಲಿ ಹೆಚ್ಚಳದಲ್ಲಿ ಸೊ 1 kgಗೆ ಅಂದ್ರೆ 50% ಈಗ ಹೆಚ್ಚಳ ಆಗಿದೆ. ಈಗ ನಮಗೆ 40 ಇದ್ದಿದ್ದು 72 ಅಂತ ನಮ್ಗೆ ಆಲ್ಮೋಸ್ಟ್ 75% ಹೆಚ್ಚಳ ಆದಂಗೆ, ಅಪ್ರಾಕ್ಸಿಮೇಟ್ಲಿ 68 ಇಂದ 75% ಬೆಲೆ ಹೆಚ್ಚಳ ಆದಂತೆ. ಇವ್ರು ಕಡಿಮೆ ಮಾಡಿದ್ರೆ ಎಷ್ಟು ಕಡಿಮೆ ಮಾಡ್ತಾರೆ? ಕಡಿಮೆ ಮಾಡ. ಬಟ್ ಆದರೆ ರೈತರಿಂದ ಕಬ್ಬನ್ನು ಖರೀದಿ ಮಾಡೋದಿದೆಯಲ್ವಾ, ಸೊ ಇವರು ಕೂಡ ಇವ್ರು ಖರೀದಿ ಮಾಡಬೇಕಾದಂಥ ಸಂದರ್ಭದಲ್ಲಿ ಇವರು 75% ಹೆಚ್ಚಳ ಮಾಡ್ತಾರೆ ಅಂದ್ರೆ ಖಂಡಿತ ಮಾಡೋದಿಲ್ಲ. ಅದೇ ಬೆಲೆಗೆ ಮಾಡ್ಕೋತಾರೆ. ಮಹಾ ಅಂದರೆ 5-10% ಹೆಚ್ಚು ಮಾಡೋದು, ಹೆಚ್ಚು ಇಲ್ಲ ಅಂದ್ರೆ ಅದು ಇಲ್ಲ. ಸೊ ಅಂತಿಮವಾಗಿ ಈ ಬೆಲೆ ಏರಿಕೆಯಿಂದ ರೈತರಿಗೆ ಯಾವುದೇ ರೀತಿಯಾದಂಥ ಬೆನಿಫಿಟ್ ಇಲ್ಲ. ಮುಂದೂ ಅಷ್ಟೇ, ಇವತ್ತು ಅಷ್ಟೇ. ಸೊ ಇದು ಬೆನಿಫಿಟ್ ಯಾರಿಗೋಗುತ್ತೆ? ಇನ್ನು ಮುಂದೆ ಸಕ್ಕರೆ ಕಾರ್ಖಾನೆಯವ್ರಿಗೆ ಹೋಗುತ್ತೆ. ಆದರೆ ಗ್ರಾಹಕರು ಏನಿದ್ದೀವಿ, ಸಾಮಾನ್ಯ ಜನರು ಏನಿದ್ದೀವಿ, ಈ ನಮ್ಮಂತಹ ಸಾಮಾನ್ಯ ಜನರಿಗೆ ಇನ್ನು ಮುಂದೆ ಇದು ಶಾಶ್ವತವಾಗಿ ಇದು ಹೊರೆ ಆಗ್ತಾ ಹೋಗುತ್ತೆ. ಆದ್ರೆ ಎರಡನೇ ನೋಡ್ತಾ ಹೋಗಿ ಎಲ್ಲಾ ವಸ್ತುಗಳಲ್ಲೂ ಬೆಲೆ ಏರಿಕೆ ಆಗ್ತಾ ಹೋಗ್ತಾ ಇದೆ. ಆದ್ರೆ ಜನರ ಆದಾಯ ಅಥವಾ ಗಳಿಕೆಯಲ್ಲಿ ಎಷ್ಟು ಗಣನೀಯವಾಗಿ ಈ ವಿಚಾರದ ಬಗ್ಗೆ ಮಾತಾಡೋಣ ಸರ್, ಬರ್ತೀನಿ ನಾನು. ನಮ್ಮ ಆದಾಯ ಮಾತ್ರ ಇದ್ದಷ್ಟೇ ಇದೆ, ಖರ್ಚು ಮಾತ್ರ ಜಾಸ್ತಿ ಆಗ್ತಾ ಇದೆ. ವೇತನ ತಾರತಮ್ಯದ ಬಗ್ಗೆ ಇಡೀ ದೇಶದಾದ್ಯಂತ ಚರ್ಚೆಗಳಾಗುತ್ತೆ. ಇವೆಲ್ಲವೂ ಇದ್ದಾಗಲೂ ಕೂಡ ಖರ್ಚು ದೊಡ್ಡದಾಗ್ತಾ ಇದೆ. ಜನಸಾಮಾನ್ಯರು ಬದುಕೋದು ಹೆಂಗೋ ಅನ್ನೋ ಪ್ರಶ್ನೆ ಇದೆ. ನಾವು ಮಾತನಾಡ್ತಾ ಇದ್ದೀವಿ ದುಬಾರಿ ದುನಿಯಾದ ಬಗ್ಗೆ. ಈ ಬಗ್ಗೆ ಮಾತನಾಡೋದಕ್ಕೆ ಬೆಂಗಳೂರಿನಿಂದ ಪಾರ್ವತಿ ಅಂತ ಒಬ್ಬ ಕಾಲರ್ ಇದ್ದಾರೆ. ನಮಸ್ಕಾರ ಪಾರ್ವತಿ ಅವರೇ. ಸರ್ ಏನ್ ಸರ್ ಇದು ದುಬಾರಿ ಅದೆಲ್ಲ ಮಾಡ್ಕೊಟ್ರೆ ಅದನ್ನು ಪರವಾಗಿಲ್ಲ, ಹೆಚ್ಚುಗಟ್ಟಲೆ ಮಾರ್ಕೆಟ್ ಬರುತ್ತೆ. ಈ ಮಾರ್ಕೆಟ್ ಅಲ್ಲಿ ಬ್ರೋಕರ್ಗಳು ಇದ್ದವರು ಮಧ್ಯಸ್ಥೆ ಹಿಂಗೆಲ್ಲ ತಿಂದು ಎಲ್ಲ ಸೇರ್ಬಿಟ್ರೆ ನಮ್ಮಂತ ಬಡವ್ರು ನಿಮ್ ಹತ್ರ ಐತಪ್ಪ, ನೀವು ತಗೋತೀರಾ ಎಲ್ಲ ಮಾಡ್ತೀರಾ, ನಮ್ಮಂತ ಬಡವ್ರು ಏನ್ ಮಾಡ್ಬೇಕು? ಬರೀ ಚಿನ್ನ ಬೆಲೆನೇ ಜಾಸ್ತಿ ಮಾಡ್ತಾರಲ್ಲ. ಫರ್ನಿಚರ್ ಮಾಡ್ಕೊಡ್ರಿ, ಬೇರೆ ಏನಾನ ಮಾಡ್ಕೊಡ್ರಿ, ಮಣ್ಣು ಈ ಚಿನ್ನ ವಸ್ತು ಏನ್ ಮಾಡ್ಬೇಕು? ಮಗ ತರೋದು 100 ರೂಪಾಯಿ, ಆ ಖರ್ಚು ನೋಡಿದ್ರೆ 200 ರೂಪಾಯಿ, ಸಂಬಳನೂ ಜಾಸ್ತಿ ಇಲ್ಲ, ಏನಿಲ್ಲ, ಬಾಡಿಗೆ ಕಟ್ಕೊಂಡು ಏನ್ ಮಾಡ್ಬೇಕು ನಾವು? ಹೇಳಿ ನೋಡ. ಕರೆಕ್ಟ್. ಬರೋ 100 ರೂಪಾಯಿ ಖರ್ಚಾಗ್ತಿರೋದು 200 ರೂಪಾಯಿ, 100 ರೂಪಾಯಿ ಎಲ್ಲಿಂದ ತರೋದು ಅಂತ. ರೈತರನ್ನ ಉದ್ಧಾರ ಮಾಡಿ. ಪಾರ್ವತಿ ಅವರಿಗೆ ಈರುಳ್ಳಿ ಜಾಸ್ತಿ ಆಯ್ತು, ಈರುಳ್ಳಿ ಬದಲಾಗಿ ಈ ಬೇರೆ ಪದಾರ್ಥವನ್ನು ಬಳಕೆ ಮಾಡಲ್ಲ, ಕ್ಯಾಬೇಜ್ ಬಳಕೆ ಮಾಡ್ಬೋದಲ್ಲ? ಅಲ್ಲ ಸರ್, ಅವ್ರಿಗೆ ಅನುಕೂಲ ಇಲ್ಲ. ಮತ್ತೆ ಇನ್ನೇನ್ ಚಿನ್ನ ಬೆಲೆನ ಜಾಸ್ತಿ ಮಾಡ್ಬೇಕು? ಏನು ಒಂದ್ ಸ್ವಲ್ಪನೂ ಗೊತ್ತಾಗಲ್ಲ. ಅವರು ತಿಂತಾರೆ ತಾನೆ, ಇದೆಲ್ಲ ನ್ಯಾಯನಾ ಸರ್? ಅವ್ರು ಲಾಭ ಮಾಡ್ಕೋತಾರ, ನಮಗೇನ್ ಲಾಭ ಅಂತ. ನೀವು ಕಾಫಿ ಟೀ ಕುಡಿತೀರಾ? ನಾವು ಕಾಫಿ ಟೀ ಕುಡಿತೀವಿ. ಅದು ಸಕ್ಕರೆ ಮೊದಲು ಪೈಪೋಟಿ ಇತ್ತು. ಬೆಲ್ಲ ಇದು ಟೊಮಟ ಜಾಸ್ತಿ ಆದ್ರೆ ಈರುಳ್ಳಿ ಜಾಸ್ತಿ ಆದ್ರೆ ಟೊಮಟ ಹಿಂಗಿತ್ತು. ಇವಾಗ ಸಕ್ಕರೆ ಬೆಲ್ಲ ಎಲ್ಲ ಆಗೋದು. ಏನ್ ತಿನ್ನೋದು, ಏನ್ ಮಾಡೋದು? ಇದೆಲ್ಲ ಜಾಸ್ತಿ ಆದ್ರೆ ಸಿಲಿಂಡರ್ ದರನೂ ಜಾಸ್ತಿ ಆಗುತ್ತೆ ಅಲ್ಟಿಮೇಟ್. ಆಗಲ್ಲ ಅಂದ್ರೆ ಏನ್ ಮಾಡೋಣ? ಏನ್ ಮಾಡ್ಬೇಕಂತೀರಿ ಸರ್ಕಾರದವರು? ಸರ್ಕಾರದವರು ಗಮನಕ್ಕೆ ತರ್ಬೇಕು. ಅವರು ತಿಂತಾರೆ ತಾನೇ ಊಟ, ಅವರು ತಿಂತಾರೆ ತಾನೇ, ಅದನ್ನ ಅವರು ಮಾಡ್ಬೇಕು ಸರ್. ಅವ್ರು ಮಾಡದೆ ಹೋದ್ರೆ ಎಲ್ಲಿಂದ ಸರ್ ತಿನ್ನೋದು? ಹೇಳಿ ನೋಡೋಣ. ಹೇಳಿ ಸರ್ ನೋಡೋಣ. ಕೂತಿದ್ದೀರಲ್ಲ, 1,000 ಜನಕ್ಕೆ ಅನುಕೂಲ ಆಗ್ಬೇಕು ಸರ್. ಹೌದು, ಸರ್ಕಾರ ಎಚ್ಚೆತ್ಕೊಳ್ಬೇಕಲ್ಲ. ಈಗ ದರ ಏರಿಕೆ ಆಗಿದೆ ಅಂತ ಊಟ ಮಾಡೋದು ಬಿಡಕ್ಕಾಗತ್ತಾ ಪಾರ್ವತಿ ಅವರೇ? ಹೇಳಿ ಸರ್. ನಾನ್ ಮಾತನಾಡೋದು ಕೇಳಿಸ್ತಿದ್ಯಾ ನಿಮ್ಗೆ? ಕೇಳಿಸ್ತಾ ಇದೆ, ಹೇಳಿ ಸರ್. ದರ ಏರಿಕೆ ಆಗಿದೆ ಅಂತ ಊಟ ಮಾಡೋದಕ್ಕೆ ಬಿಡಕ್ಕಾಗತ್ತಾ? ಅಲ್ಲ, ಸಂಬಳ ಜಾಸ್ತಿ ಕೊಡ್ತಾರ, ಸಂಬಳ ಜಾಸ್ತಿ ಮಾಡ್ತಾರ, ನೋಡೋಣ ದುಡ್ಡು ಬರುತ್ತಾ ಜಾಸ್ತಿ?
ತಾವು ಒಂದು ಮಾತು ಹೇಳಿರಿ, ಅವರು ಊಟ ಮಾಡ್ತಾರಲ್ವಾ ಸರ್, ಅವ್ರಿಗೆ ಗೊತ್ತಾಗಲ್ವಾ ಇದು ಕಷ್ಟ ಅಂತ. ಆದ್ರೆ ಅವ್ರಿಗೆ ಲಕ್ಷ ಸೂಟ್ ಕೇಸಲ್ಲಿ ಬರುತ್ತೆ, ಅವ್ರಿಗೆ ಬೇರೆ ತರದ ಮಾರ್ಗಗಳಲ್ಲಿ ದುಡಿಮೆ ಇರುತ್ತೆ, ಅವ್ರಿಗೆ ಇಲ್ಲಿ ಹೆಚ್ಚಾಗುವಂಥದ್ದು ಏನು ತಲೆ ಕೆಡಿಸ್ಕೊಳ್ಳಲ್ಲ ಅವರು. ನಾಳೆ ಮತ್ತೆ ಲಂಚ ಹೆಚ್ಚಿಗೆ ತಗೋತಾರ ಅವರು. ನಾವು ಅಷ್ಟೇ ಕಷ್ಟಪಡ್ಬೇಕಾಗತ್ತೆ. ಅದೇ ನಾವೇ ಬಡ್ಕೋಬೇಕು. ನೀವು ಟಿವಿನಲ್ಲಿ ಹೇಳ್ತೀರಾ, ನಾವು ನಮ್ ಕಷ್ಟ ನಿಮ್ ಮುಂದೆ ನಾವ್ ಹೇಳ್ತಾ ಇರ್ತೀವಿ. ಅಷ್ಟೇ. ಅಯ್ಯೋ ಸರ್, ನಮಗೆ ಯಾವ ಸೂಟ್ ಕೇಸು ಸಿಕ್ಕಲ್ವೇ? ಅದೇ ನಿಮಗೆ ಸೂಟ್ ಕೇಸ್ ಸಿಗಲ್ಲ, ನಮಗೂ ಸಿಗಲ್ಲ. ಅದಕ್ಕೆ ನಮಗೆ ಕಷ್ಟ ಇರೋದು ನಮ್ಗೆ ಮತ್ತೆ ನಿಮ್ಗೆ. ಅದಕ್ಕೆ ನೀವು ಕೂತ್ಕೊಂಡು ಮಾತಾಡ್ತಾ ಇರೋದು. ನಿಜ ಸರ್, ನೋಡ್ಬೇಕು ಸರ್. ಮಾಡಿದ್ರೆ ಚಿನ್ನ ಬೆಲೆ ಜಾಸ್ತಿ ಮಾಡಿ ತುಂಬಾ ಕಷ್ಟ ಸರ್. ತುಂಬಾ ಮನಸ್ಸು ನೊಂದುಕೊಂಡು ಹೇಳ್ತಾ ಇದ್ದೀನಿ. ನಮಸ್ಕಾರ ಸರ್. ಆಯ್ತು ಸರ್, ನನ್ನ ಕೈಗಳು ಮಾತಾಡಕ್ ಆಗ್ತಾ ಇಲ್ಲ ಸರ್. ಎಸ್ ಥ್ಯಾಂಕ್ ಯು ಪಾರ್ವತಿ ಅವರೇ, ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಅವರ ಆಕ್ರೋಶವನ್ನು ಕೇಳಿಸ್ಕೊಂಡ್ರೆ ಅವ್ರದ್ದೊಂದು ಬೇಸಿಕ್ ಪ್ರಶ್ನೆ ಏನಿದೆ ಸರ್, ನಾನು ಬ್ರೇಕ್ ಹೋಗೋದಕ್ಕಿಂತ ಮೊದಲು ಅದ್ರ ಬಗ್ಗೆ ಉಲ್ಲೇಖ ಮಾಡಿದ್ವಿ. ನಮ್ಮಲ್ಲಿ ವೇತನ ತಾರತಮ್ಯ ಅನ್ನೋದಿದೆ, ಬರೋದು 100 ರೂಪಾಯಿ ಆದಾಯ, ಖರ್ಚಾಗ್ತಾ ಇರೋದು 200 ರೂಪಾಯಿ ಇದೆ. ಎಲ್ಲ ತಾರತಮ್ಯದ ನಡುವೆಯೂ ಕೂಡ ನಾವು ಬಜೆಟ್ ಅನ್ನ ಪ್ರತಿ ತಿಂಗಳು ಹೊಂದಾಣಿಕೆ ಮಾಡ್ಕೊಳ್ಬೇಕು. ಕಷ್ಟ ಇದೆ ಇವತ್ತಿನ ಪರಿಸ್ಥಿತಿಗೆ. ಖಂಡಿತ ಕಷ್ಟ ಇದೆ ಸರ್. ಏನಕ್ಕೆ ಕಷ್ಟ ಇದೆ ಅಂತ ನಾವು ಹೇಳ್ತಾ ಹೋಗೋದಾದ್ರೆ, ನಾವು ಕಳೆದ ಸುಮಾರು ವರ್ಷಗಳ ಆರ್ಥಿಕ ವರ್ಷಗಳಲ್ಲಿ ನಾವು ಏನು ಒಬ್ಬ ಮನುಷ್ಯನ ಗಳಿಕೆ ಏನು ಜಾಸ್ತಿ ಆಗ್ತಾ ಇದೆ ಅಂತ ನಾವು ಯೋಚನೆ ಮಾಡ್ತಾ ಹೋದ ತಲಾ ಆದಾಯ ಅಂತೇಳಿ ನಾವು ಕರಿತಾ ಹೋಗ್ತೀವಿ. ಆದ್ರೆ ನಮ್ಮಲ್ಲಿ GDP ಹೆಚ್ಚಾಗ್ತಾ ಇದೆ, ಬಟ್ ಆದ್ರೆ ಸೇವಿಂಗ್ಸ್ ಹೆಚ್ಚಾಗ್ತಾ ಇಲ್ಲ. 4 ಟ್ರಿಲಿಯನ್ ಎಕಾನಮಿ ಅಂತ ಹೇಳ್ತೀವಿ, 5 ಟ್ರಿಲಿಯನ್ ಎಕಾನಮಿ. ಟ್ರಿಲಿಯನ್ ಎಕಾನಮಿ ನಾವು ಹೇಳ್ತಾ ಹೋಗ್ತಿದೀವಿ ಅಷ್ಟೇ ಬಿಟ್ರೆ, ಆದರೆ ಜನರ ನಡುವೆ ಸೇವಿಂಗ್ಸ್ ಇಲ್ಲ. ಯಾಕೆ ಸೇವಿಂಗ್ಸ್ ಇಲ್ಲ ಇವತ್ತು ಅಂತಂದರೆ, ಬಹುಶಃ ನಾನು ಯಾವಾಗಲೂ ಒಂದು ಮಾತು ಹೇಳ್ತಾ ಇದ್ದೆ. ನಾನು ಮೊದಲು ನಾನೊಂದು ಮಾಸ್ಟರ್ ಡಿಗ್ರಿ ಮುಗಿಸಿ ಕೆಲಸ ಸೇರ್ಕೊಂಡಾಗ ಬಹುಶಃ 5,500 ರೂಪಾಯಿ ನನ್ನ ಮೊದಲ ಸಂಬಳ. ಐ ವಾಸ್ ಹ್ಯಾಪಿ ಆನ್ ದೋಸ್ ಡೇಸ್. 5,500 ರೂಪಾಯಿ ನಾನು ಖುಷಿಯಾಗಿರ್ತಿದ್ದೆ. ಅಂದರೆ ಎಲ್ಲ ಖರ್ಚು ಮಾಡ್ಕೊಂಡು ಒಂದಷ್ಟು ಉಳಿತಿತ್ತು. ಇವತ್ತು ನಾವು ಭಾಳ ಚೆನ್ನಾಗಿ ದುಡಿತಿದ್ದೀವಿ, ಆದರೆ ಅಟ್ ದಿ ಎಂಡ್ ನಾವು ನೋಡ್ಕೊಂಡಾಗ ಎಲ್ಲಿ ಉಳಿಯುತ್ತೆ ಅಂದರೆ ಉಳಿತಲೇ ಇಲ್ಲ. ಮಂತ್ ಎಂಡ್ ಅಷ್ಟೊತ್ತಿಗೆ ಆಲ್ರೆಡಿ ನಾವು ದುಡಿದಿದ್ದೆಲ್ಲ ಖಾಲಿ ಆಗೋಗಿರುತ್ತೆ. ಯಾಕೆ ಅಂದರೆ ಇವತ್ತು ಖರ್ಚು ಅಷ್ಟು ಜಾಸ್ತಿ ಆಗ್ತಾ ಹೋಗಿದೆ. ಸೊ ನೋಡಿ, ಒಂದು ದಶಕದಲ್ಲಿ ಮನುಷ್ಯನ ಸರಾಸರಿ ಗಳಿಕೆಯಲ್ಲಿ 9.1% ಹೆಚ್ಚಳ ಆಗಿದೆ. ನಾನು 10 ಗಳಿಕೆಯಲ್ಲಿ ಆದಾಯದಲ್ಲಿ. ಆದರೆ ನಾವು ಉದಾಹರಣೆ ಹೀಗೆ ನೋಡ್ತಾ ಹೋಗ್ತಾ ಹೋದರೆ, ಅಕ್ಕಿ 2016ರಲ್ಲಿ ಏನು ಅಕ್ಕಿ 16ರಿಂದ 18 ರೂಪಾಯಿ ಇದ್ದಂಥ ಅಕ್ಕಿ ಇವತ್ತು 40, ಅಂದರೆ 100% ಜಾಸ್ತಿ ಆಗಿದೆ. ಅಂದರೆ ಅಕ್ಕಿಯ ಬೆಲೆಯಲ್ಲಿ 100% ಜಾಸ್ತಿ ಆಗಿದೆ. ಮನುಷ್ಯನ ಗಳಿಕೆಯಲ್ಲಿ 7.8 ಇಂದ 9.1% ಅಷ್ಟೇ ಏರಿಕೆ ಆಗಿದೆ. ಇದು ಸರಾಸರಿ ಏರಿಕೆ. ಸೊ ನೀವು ಹಾಗೆ ನೋಡ್ತಾ ಹೋಗಿ, 2016ರಲ್ಲಿ ಇದ್ದಂಥ ಸಿಲಿಂಡರ್ ಬೆಲೆ ಬಹುಶಃ ಅವತ್ತು 560ರಿಂದ 580 ರೂ ಆಸುಪಾಸಿನಲ್ಲಿ ಇತ್ತು. 940. ಅಂದರೆ 560ರಿಂದ 940 ಅಂದರೆ ಸರಾಸರಿ 70% ಹೆಚ್ಚಳ ಆಗಿದೆ. ಸೊ ಅದೇ ರೀತಿ ನೀವು ಸಕ್ಕರೆ 32-33 ಇತ್ತು, ಇವತ್ತು 72ಕ್ಕೆ. ಇದಕ್ಕೆ ಲೆಕ್ಕ ಹಾಕೊಂಡ್ರೆ 120 to 140% ಜಾಸ್ತಿ ಆಗಿದೆ ಸಕ್ಕರೆ ಬೆಲೆ. ಸೊ ಆಮೇಲೆ ಯಾವುದು ಬೇಡ, ಶುಂಠಿ ಬೆಲೆ ಕಳೆದ ತಿಂಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ, ಜೂನ್ ತಿಂಗಳಿಗೆ ಹೋಲಿಕೆ ಮಾಡ್ಕೊಂಡ್ರೆ ಇವತ್ತಿಗೆ 83.62% ಹೆಚ್ಚಳ ಆಗಿದೆ. ಸೊ ಬೆಳ್ಳುಳ್ಳಿ ಬೆಲೆ ಕಳೆದ ತಿಂಗಳಿಗೆ ಹೋಲಿಕೆ ಮಾಡ್ಕೊಂಡಾಗ 46% ಜಾಸ್ತಿ ಆಗಿದೆ. ಸೊ ಹೀಗೆ ಅಂದರೆ ಏರಿಕೆ ಆಗ್ತಾ ಇರುವಂಥದ್ದು ಏನಾಗ್ತಾ ಇದೆ, ನಮ್ಮ ವೆಚ್ಚದ ಶೇಕಡಾವಾರು ಏರಿಕೆ ನಮಗೆ ಕೈಗೆ ಎಟಕ್ದಂಗೆ ಏರ್ಕೊಂಡು ಹೋಗ್ತಾ ಇದೆ. ಆದರೆ ಗಳಿಕೆ ಅನ್ನುವಂಥದ್ದು ಏನಾಗ್ತಾ ಇದೆ, ಕೈಗೆ ಎಟಕ್ತಲೇ ಇಲ್ಲ. ಅಂದರೆ ನಮಗೆ ಕಾಲು ತುಳಿತಕ್ಕೂ ಸಿಗ್ತಿಲ್ಲ, ಕೈಗೆ ಎಟಕದ ಹಾಳಾಗೋಗ್ಲಿ, ಕಾಲ ತುಳಿತಕ್ಕೂ ಸಿಗ್ತಿಲ್ಲ. ಆ ಲೆವೆಲ್ಗೆ ತುಂಬ ಕೆಳಮಟ್ಟದಲ್ಲಿದೆ. ಸೊ ಇದು ಭಾಳ ದೊಡ್ಡ ಸಮಸ್ಯೆ ಆಗಿದೆ ಸರ್. ಸೊ ಹಾಗಾಗಿ ಇವತ್ತು ಅಲ್ಲ, ಇನ್ನು ಇದೇ ಪರಿಸ್ಥಿತಿ ಮುಂದುವರೆದ್ರೆ ಸಾಮಾನ್ಯ ಜನ, ನಾವೆಲ್ಲ ಹೇಳ್ತೀವಿ ಉತ್ತರ ಕರ್ನಾಟಕದ ಭಾಗದ ಜನರು ಗೂಳೆ ಹೊರಟಿದ್ದಾರೆ. ಏನಕ್ಕೆ? ಜೀವನಕ್ಕೆ ಗೂಳೆ ಹೊರಟಿರೋದಲ್ಲ ಸರ್, ಜೀವ ಉಳಿಸ್ಕೊಳ್ಳೋದಕ್ಕೆ ಗೂಳೆ ಹೊರಟಿದ್ದಾರೆ. ಯಾಕೆ ಅಂತಂದ್ರಾಗ ಬೆಲೆಗಳ ಏರಿಕೆ ಆಗ್ತಾ ಇದೆ, ಅಲ್ಲಿ ಏನು ಕೆಲಸ ಇಲ್ಲ, ದುಡಿಮೆ ಇಲ್ಲ, ಅದಕ್ಕೋಸ್ಕರ ಗೂಳೆ ಹೊರಟಿದ್ದಾರೆ. ಅವರು ಜೀವನಕ್ಕೋಸ್ಕರ ಗೂಳೆ ಹೊರಟಿಲ್ಲ. ಈಗ ಜನ, ಉತ್ತರ ಕರ್ನಾಟಕದ ಭಾಗದ ಜನ ನಗರಗಳಿಗೆ ಗೂಳೆ ಹೊರಟಿರೋದು ಜೀವ ಉಳಿಸ್ಕೊಳ್ಳೋದಕ್ಕೆ. ಇದ್ದು ಏನೋ ಮೂರ್ಖ ದುಡ್ದು ಸದ್ಯಕ್ಕೆ ಜೀವ ಉಳಿಸ್ಕೊಳ್ಳೋಣ, ಆಮೇಲೆ ನೋಡೋಣ ಅನ್ನುವಂಥ ಹಂತಕ್ಕೆ ಬಂದಿದ್ದಾರೆ. ಸೊ ಇದನ್ನೆಲ್ಲ ರೀತಿಯಿಂದ ಜನರ ಹಿತ ಕಾಯ್ಬೇಕಾಗಿರುವಂಥ ಸರ್ಕಾರದ, ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಇರ್ಬೋದು. ಸೊ ಅವ್ರ ಮೇಲೆ ಇವ್ರ ಕೆಸರಿಸ್ಕೊಂಡು, ಇವ್ರ ಮೇಲೆ ಅವ್ರ ಕೆಸರೆರಚಾಟ ಮಾಡಿಕೊಂಡು ಕಾಲ ಕಳೆತದರ ಹೊರತು ಜನರ ಹಿತದ ಬಗ್ಗೆ, ಜನರ ವಿಚಾರದ ಬಗ್ಗೆ ಯಾರೂ ಚಿಂತನೆ ಮಾಡ್ತಾರೆ. ಹಾಗಾಗಿ ಈಗಲಾದರೂ ಕೂಡ ಸರ್ಕಾರ ಎಚ್ಚೆತ್ಕೋಬೇಕಾಗುತ್ತೆ. ಸೊ ಎಷ್ಟು ಮೆಜರ್ಮೆಂಟ್ ಏನಿದೆ, ಅಥವಾ ನಾವು ಮುನ್ನೆಚ್ಚರಿಕೆ ಕ್ರಮಗಳು, ಅಥವಾ ಏನು ಬೆಲೆ ಏರಿಕೆಯನ್ನು ತಡೆಯುವಂಥ ಕ್ರಮಗಳನ್ನು ಏನು ಮಾಡಬೇಕಾಗಿದೆ. ನಾನು ಯಾಕೆ ಈ ಮಾತನ್ನು ಹೇಳ್ತಾ ಹೋಗ್ತೇನೆ, ಕಲಾಸಿಪಾಳ್ಯ ಮಾರ್ಕೆಟ್ ಬಗ್ಗೆ ನೀವು ಪ್ರಸ್ತಾಪ ಮಾಡಿದ್ರಿ. ಕಲಾಸಿಪಾಳ್ಯ ಮಾರ್ಕೆಟಲ್ಲಿ ಯಾವಾಗಲೂ ಆಯ್ತಾ ಏನು ನಾವು ಅಲ್ಲಿ ಕಮಿಷನ್ ಏಜೆಂಟ್ ಅಂತ ಏನು ಕರಿತೀವಿ, ಅವ್ರಿಗೆ 10% ಕಮಿಷನ್ ನಾವು. ಓಕೆ. ಸೊ ಭಾಳ ನೀವು ಲಾಸಲ್ಲಿ ಮಾರಿದ್ರು ಕೂಡ 10% ಕಮಿಷನ್ನು. ಅಲ್ಲಿಂದ ಕಮಿಷನ್ ಏಜೆಂಟ್ ಏನು ಮಾಡ್ತಾರೆ, ಕಮಿಷನ್ ಏಜೆಂಟ್ರಿಂದ ಹೋಲ್ಸೇಲ್ ಡೀಲರ್ಸ್ಗೆ ಹೋಗುತ್ತೆ, ಅಥವಾ ನಮಗೆ ಬೇರೆ ಹೋಗುತ್ತಲ್ಲ, ಅಲ್ಲಿ ಹೋಗುವಂಥ ಥರದಲ್ಲಿ ಸರ್ಕಾರ ಇಮ್ಮಿಡಿಯೇಟಾಗಿ ಎಚ್ಚೆತ್ಕೋಬೇಕಾಗುತ್ತೆ. ರೈತರಿಂದ ನೇರವಾಗಿ ತರಕಾರಿಯನ್ನು ಖರೀದಿ ಮಾಡಿ ನೇರವಾಗಿ ಡಿಸ್ಟ್ರಿಬ್ಯೂಟ್ ಮಾಡುವಂಥ ಕೆಲಸಗಳನ್ನ ಮಾಡಬೇಕಾಗುತ್ತೆ. ಬರ್ತೀನಿ. ಒಬ್ಬ ಬೆಂಗಳೂರಿಂದ ಜಯರಾಜ್ ಅಂತ ಕಾಲರ್ ಇದ್ದಾರೆ. ನಮಸ್ಕಾರ ಜಯರಾಜ್ ಅವರೇ. ಜಯರಾಜ್ ಅವ್ರು ನಮಸ್ಕಾರ.
ಬೆಲೆ ಏರಿಕೆ ಆಗಿದೆ. ಅದೇ ಸರ್ ಹೇಳಿ. ಅದೇ ಹೆಂಗ್ ನೀವ್ ಹೇಳ್ಬೇಕು. ನೀವು ಮಾತನಾಡ್ಬೇಕೀಗ. ಅದೇ ದಿಢೀರಂತ ಸಕ್ಕರೆ ಬೆಲೆ ಈ ತರ ಆದ್ರೆ ಏನ್ ಸರ್ ಮಾಡೋದು? ಅವರು ಪೆಟ್ರೋಲ್ಗೆ ಅದಕ್ಕೆ ಎಥೆನಾಲ್ಗೆ ಎಲ್ಲ ಬಳಸ್ಕೊಂಡ್ಬಿಟ್ಟು ಇಲ್ಲಿ ನಮ್ಮ ಸಾಮಾನ್ಯ ಜನಗಳ ಮೇಲೆ ಈ ತರ ಹಾಕೊಂಡ್ಬಿಟ್ರೆ ಅಲ್ಲ, 1-2 ರೂಪಾಯಿ ಜಾಸ್ತಿ ಮಾಡಿದ್ರೆ ಪರವಾಗಿಲ್ಲ, ದಿಢೀರಂತ 10-20 ಮಾಡಿದ್ರೆ ಏನ್ ಮಾಡೋದು? ಟೀ ಕಾಫಿ ಕುಡಿಯೋದನ್ನ ಬಿಟ್ಬಿಟ್ರೆ ಒಳ್ಳೇದಲ್ವಾ? ಬಿಟ್ಬಿಡಕ್ ಆಗ್ತಿತ್ತಾ? ಅಲ್ಲ ಹಂಗಿದ್ರೆ ಊಟನೇ ಬಿಟ್ಬಿಡೋಣ ಹೋಗ್ಲಿ. ಏನ್ ಪರಿಹಾರ ಹೆಂಗಿದಕ್ಕೆ ಈಗ ಏನ್ ಮಾಡ್ಬೇಕು ಅಂತೀರಿ ಸರ್ಕಾರದವರು? ಪರ್ಯಾಯ ಏನ್ ಮಾಡ್ಬೇಕು ಅಂತಂದ್ರೆ ಇವ್ರು ಇದ್ದಕ್ಕಿದ್ದಂಗೆ ಎಥೆನಾಲ್ ಅದ್ರನ್ನೆಲ್ಲ ಏನಕ್ಕೋಸ್ಕರ ಸರ್ ಅದಕ್ಕೆ ಇದ್ ಮಾಡಕ್ ಹೋಗಿ ಇದ್ ಮಾಡಿದ್ರು ಇವ್ರು. ಮುಂಚೆ ಇದ್ದಂಗೆ ಇದ್ದಿದ್ರೆ ಎಷ್ಟೋ ಚೆನ್ನಾಗಿತ್ತಲ್ವಾ? ಇವಾಗ ಅದರಿಂದ ತಾನೇ ಇವಾಗ ಅವರು ಸಕ್ಕರೆ ಬೆಲೆ ದಿಢೀರಂತ ಜಾಸ್ತಿ ಮಾಡಿದ್ದು. ಯಾವ್ದರಿಂದ? ಅದ್ ಯಾವ್ದೋ ಎಥೆನಾಲ್ಗೆ ಏನೋ ಎಥನಾಲ್ ಉತ್ಪಾದನೆಗೆ ಕಬ್ಬು ಹೋಗ್ತಿದೆ ಅಂತ. ಇದಕ್ಕೆ ಹೋಗ್ತಿತ್ತು ತಾನೇ ಇವಾಗ ಸಕ್ಕರೆ ಜಾಸ್ತಿ ಆಗಿದ್ದು. ಬಟ್ ಸರ್ಕಾರ ಹಂಗಾಗಿಲ್ಲ ಅಂತ ಹೇಳ್ತಿದ್ದಾರೆ. ಮತ್ತೆ ಇನ್ನೇನಕ್ಕೆ ಸರ್ ರೇಟ್ ಜಾಸ್ತಿ ಮಾಡ್ತಾರೆ ದಿಢೀರ? ಮಳೆ ಅಭಾವ ಆಯ್ತು, ಕಬ್ಬು ಬರಲಿಲ್ಲ, ಹಿಂಗಾಗೆಲ್ಲ ಕೊರತೆ ಆಗ್ಬಿಡ್ತು. ಆ ಕಾರಣಕ್ಕಾಗಿ ಬೆಲೆ ಜಾಸ್ತಿ ಆಗಿದೆ ಅಂತ. ಅಲ್ಲ ಸರ್, ಮಳೆ ಅಭಾವ ಅಂದ್ರೆ ಪ್ರತಿಯೊಂದು ಧಾನ್ಯಕ್ಕೂ ಬರ್ಬೇಕು. ಇದಕ್ಕೆ 40 ರೂಪಾಯಿ 42 ರೂಪಾಯಿ ಇದ್ದಿದ್ದು 70-80 ರೂಪಾಯಿ ಆದ್ರೆ ಹೆಂಗೆ ಸರ್ ಮಾಡಿ ತಿನ್ನೋದು? ಎಸ್ ಸರ್. ಥ್ಯಾಂಕ್ ಯು ಜೀಕರಣ ಜೊತೆ ಮಾತನಾಡೋದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ಅಣ್ಣಪ್ಪ ಅಂತ ಸಿದ್ದಾಪುರದಿಂದ. ನಮಸ್ಕಾರ ಅಣ್ಣಪ್ಪ ಅವರೇ. ನಮಸ್ಕಾರ. ನಮಸ್ತೆ. ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಿ ದರ ಏರಿಕೆಯನ್ನು ನೀವು? ದರ ಏರಿಕೆ ಖಂಡಿಸ್ತೀವಿ ಸರ್ ನಾವು. ಖಂಡಿಸ್ತೀರಿ? ತುಂಬಾ ಇದು ಎಲ್ಲ ಹೇಗೆ ಅಂದ್ರೆ ಇವ್ರಿಗೆ ಒಬ್ಬರಿಗೂ ವೈಜ್ಞಾನಿಕವಾಗಿ ವಿಚಾರ ಇಲ್ಲ ಸರ್. ಎಲ್ಲ ಈ ಯೋಜನೆಗಳು ಮಾಡೋದು ಬೇರೆ ತರದಲ್ಲಿ ಪೂರಾ ರೇಟ್ಗಳನ್ನ ಜಾಸ್ತಿ ಮಾಡೋದು, ಇನ್ನೊಂದಕ್ಕೆ ಹಾಕೋದು ಇವರು. ಇನ್ನೇನಾಗುತ್ತೆ ಸರ್ ಇದು? ಒಂದು ಯೋಜನೆಗಳನ್ನ ಇವ್ರು ಸರಿ ಮಾಡಿರ್ತಾರ ಸರ್ಕಾರದಿಂದ? ಏನಿಲ್ಲ. ಬ್ರೋಕರ್ಗಳು ಇವ್ರುಗಳು ಎಲ್ಲೇ ಮಾಡಿದ ಪಾಪ ರೈತರಿಗೆ ಏನು ಸಿಗಲ್ಲ. ಈ ದರ ಏರಿಕೆ ಸರ್ಕಾರದ ಕೈಯಲ್ಲಿದೆಯಾ ಅಥವಾ ಉತ್ಪಾದನೆಯಲ್ಲಿದೆಯಾ? ಸರ್ಕಾರ ಸರ್ ಹೌದು ತಪ್ಪಿದೆ ಸರ್. ಓಕೆ. ಒಂದು ಎಲ್ಲದನ್ನು ಕಂಟ್ರೋಲ್ ಇಟ್ಕೋಬೇಕಲ್ಲ ಇವರು. ಬೇರೆ ಯೋಜನೆಗಳು ಮಾಡ್ತಾರೆ, ಎಲ್ಲ ಮಾಡ್ತಾರೆ, ಅದಕ್ಕೇನು ಅರ್ಥನೇ ಇಲ್ಲ. ವೈಜ್ಞಾನಿಕ ಒಂದಕ್ಕೂ ವೈಜ್ಞಾನಿಕ ಟಚ್ ಇಲ್ಲ. ಬೇರೆ ಬೆಕ್ಕಾಬಿಡಿ ಯೋಜನೆಗಳು ಮಾಡ್ತಾರೆ. ಅದನ್ನೇ ರೈತರಿಗೆಲ್ಲ ಇದು ಮಾಡ್ಬೋದಲ್ಲ ಸರ್? ಎಸ್ ಸರ್. ರೈತರಿಗೆ ಬೆಳೆ ಬೆಳಿಲಿಕ್ಕೆ ಈಗ ಗೊಬ್ಬರ ಹೋದ್ರೆ ನಾವೊಬ್ಬ ರೈತನೇ ಗೊಬ್ಬರ ಕೇಳೋದು ಹೋದ್ರೆ ಅಂಗಡಿ ಹೋದ್ರೆ ಕಣ್ಣಾಗ ನೀರು ಬರುತ್ತೆ ಗೊಬ್ಬರದ ರೇಟು. ಹುಳಕ್ಕೆ ಔಷಧಿ ಹೊಡೆಯೋಣ ಅಂತ ಹೇಳಿದ್ರೆ ಒಂದು ಮಾಡೋಣ ಸರ್. ರಸಗೊಬ್ಬರದ ಬೆಲೆನೂ ಏರಿಕೆ ಆಯ್ತು, ಅದನ್ನ ನಾವೇನೋ ಇನ್ವೆಸ್ಟ್ಮೆಂಟ್ ಮಾಡಿದ್ವಿ, ವಾಪಸ್ ನಮಗೆ ಸಿಗಲ್ಲ ಅಂತ. ಏನು ಸಿಗುತ್ತೆ ಸರ್ ನೀವ್ ಹೇಳಿ ಸರ್? ಮಾರ್ಕೆಟ್ ಅಲ್ಲಿ ರೇಟ್ ಇಲ್ಲ, ಗೊಬ್ಬರ ರೇಟ್ ಅದು ಕೀಟನಾಶಕ ಔಷಧಿ ಹೊಡೆಯೋಣ ಅಂದ್ರೆ ಕಣ್ಣಾಗ ನೀರು ಅಂಗಡಿಗೆ ಹೋಗೋದು ಬೇಡ ಅನ್ಸ್ಬಿಡ್ತಿದೆ. ಹೌದು, ಆ ತರ ರೇಟ್ಗಳಿದಾವೆ. ಯಾವತ್ ಇವ್ರು ಸಬ್ಸಿಡಿ ಈ ಏನೋ ಬಿಟ್ಟಿ ಕೊಡೋ ಯೋಜನೆಗಳಿಗೆಲ್ಲ ಅದಕ್ಕೆಲ್ಲ ಸಬ್ಸಿಡಿ ಕೊಡ್ಬೋದಲ್ಲ ಸರ್? ಬೇಡಾದ ಯೋಜನೆಗಳಿಗೆ ಕೊಡ್ತಾರಲ್ಲ, ಅದೇ ನಮ್ಗೆ ಸಬ್ಸಿಡಿ ರೈತರಿಗೆ ಕೊಟ್ರೆ ರೈತರು ಬೆಳೆ ಬೆಳೆದು ಕೊಡ್ತಾರೆ, ಮಾರ್ಕೆಟಿಗೆ ರೇಟ್ ಕಮ್ಮಿ ಸಿಗುತ್ತಲ್ಲ ಸರ್? ನೋಡೋಣ ಸರ್ಕಾರದವರು ಏನ್ ಮಾಡ್ತಾರೆ ಅಂತ. ಥ್ಯಾಂಕ್ ಯು ಜೀಕರಣ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ ಚಿಕ್ಕಮಗಳೂರಿಂದ, ಸುಧಾ ಅಂತ. ನಮಸ್ಕಾರ. ಸರ್ ನಮಸ್ತೆ ಮೇಡಮ್. ನಮಸ್ಕಾರ. ಏನ್ ಸರ್ ಇಷ್ಟೊಂದು ಬೆಲೆ ಏರಿಕೆ ಆಗ್ಬಿಟ್ರಿ? ದುಡಿಯೋರು ಒಬ್ರು ತಿನ್ನೋರು 3-4 ಜನ ಆಗ್ಬಿಟ್ರಿ, ಹೆಂಗ್ ಮಾಡೋದು? ಹಿಂಗ್ ಬೆಲೆ ಏರಿಕೆ ಆಗ್ಬಿಟ್ರಿ. ಮನೆಯಲ್ಲಿ ಇರೋರು ನೀವು, ಅಡಿಗೆ ಮನೆ ನೋಡ್ಕೊಳ್ಳೋರು ನೀವು, ನೀವೇ ನಮಗೆ ಸಲಹೆ ಕೊಡ್ಬೇಕೀಗ ಏನ್ ಮಾಡೋದು ಅಂತ. ಏನ್ ಸಲಹೆ ಕೊಡ್ತಾರೆ ಸರ್? ಏನ್ ಸಲಹೆ ಕೊಡಕ್ಕಾಗುತ್ತೆ? ಹೆಂಗ್ ಅಡಿಗೆ ಮನೆ ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಿ ಈಗ? ಸಕ್ಕರೆ ಬೆಲೆ ಏರಿಕೆ ಆಗ್ತಿದೆ, ಬೆಲ್ಲದ ಬೆಲೆ ಏರಿಕೆ ಆಗ್ತಿದೆ, ಗಣಪನ ಹಬ್ಬ ಬೇರೆ ಬರ್ತಾ ಇದೆ, ಎಲ್ಲ ಏರಿಕೆ ಆಗ್ತಿದೆ ಸರ್. ಏನ್ ಮಾಡೋದು? ಹಿಂಗ ಸ್ವಲ್ಪ ಹಬ್ಬ ಮಾಡೋದು, ಮಾಡ್ದಂಗ್ ಬಿಡಕ್ ಆಗಲ್ಲ. ಸ್ವೀಟ್ ಮಾಡೋದು ಬಿಟ್ರೆ ಹೆಂಗಾಗತ್ತೆ? ಅಲ್ಲ ಸರ್, ಇಷ್ಟೊಂದು ರೇಟ್ ಎಲ್ಲ ಇದ್ ಮಾಡಿದ್ರೆ ಹೆಂಗ್ ಮಾಡೋದು? ಜನಸಾಮಾನ್ಯದು ದುಡ್ಡಿರೋರೇನೋ ಮಾಡ್ತಾರೆ, ದುಡ್ಡಿಲ್ದವ್ರು ಹೆಂಗ್ ಮಾಡೋದು? ಕರೆಕ್ಟು. ಅಲ್ಲ ಅದೇ ಸಕ್ಕರೆ ಇಲ್ಲದೆ ಸಿಹಿ ಮಾಡ್ಬೇಕಾಗತ್ತೆ, ಈರುಳ್ಳಿ ಇಲ್ಲದೆ ಉಪ್ಪಿಟ್ಟು ಮಾಡ್ಬೇಕಾಗತ್ತೆ, ಇನ್ಮೇಲೆ ಕೊನೆ ಪಕ್ಷ ಅಕ್ಕಿನೇ ಇಲ್ಲದೆ ಅನ್ನ ಮಾಡ್ಬೇಕು ಅಂತ ಯಾವ್ದು ಸಜೆಷನ್ ಕೊಟ್ಟರು ಕೊಡ್ಬೋದು, ಹೇಳಕ್ಕಾಗಲ್ಲ. ಅನ್ನ ಮಾಡಕ್ಕೆ ಹೇಗ್ ಸಾಧ್ಯ ಸರ್? ನಿಮ್ಮಲ್ಲಿ ಎಲ್ಲ ಈರುಳ್ಳಿ ಹೆಂಗಿದೆ ಮೇಡಮ್ ಅಲ್ಲಿ ಚಿಕ್ಕಮಗಳೂರಲ್ಲಿ? ಈರುಳ್ಳಿ ಈ ಕಡೆ ಎಲ್ಲ 100 ರೂಪಾಯಿ 50 ರೂಪಾಯಿ ಎಲ್ಲ ಇದೆ ಸರ್. ಸರ್ಕಾರಕ್ಕೆ ಏನ್ ಸಲಹೆ ಕೊಡ್ತೀರಿ? ಏನ್ ಸಲಹೆ ಕೊಡುದು ಸರ್? ಅವರು ನೋಡಿ ಇದ್ ಮಾಡ್ಬೇಕು ಸರ್. ಎಲ್ಲ ಗ್ಯಾರಂಟಿ ಅದು ಇದು ಅಂತೇಳಿ ಕೊಡ್ತಾರೆ.
ನಿಮಗೆಲ್ಲ 2,000 ರೂಪಾಯಿ ಕೊಡ್ತಾರಲ್ಲ, ಮತ್ತೆ ಅದರಲ್ಲಿ ಮ್ಯಾನೇಜ್ ಮಾಡ್ಬೋದು ನೀವು. ನಮ್ಮ ಫ್ರೆಂಡಿಗೆಲ್ಲ ಬರ್ತಿದೆ ಸರ್, ನಮಗೆ ಬರ್ತಿಲ್ಲ. ಓಕೆ ಮೇಡಮ್, ನೋಡೋಣ. ಥ್ಯಾಂಕ್ ಯು. ಸರಿ ಸರ್. ಥ್ಯಾಂಕ್ ಯು ಸರ್. ನನಗೆ ನಾನು ಅನೇಕ ವೀಕ್ಷಕರಿಗೆ ಅದನ್ನು ಕೇಳಿದೆ, ಸಕ್ಕರೆ ಕಟ್ ಮಾಡ್ಬೋದಲ್ಲ ಅಡುಗೆ ಮನೆಗೆ ಅಂತ. ಯಾಕೆ ಈ ಪ್ರಶ್ನೆ ಬಂತು ಅಂತ ಹೇಳಿದ್ರೆ, ಮಧ್ಯಪ್ರದೇಶದ ಒಬ್ಬ ಸಚಿವರು, ಆ ಸಚಿವರ ಹತ್ರ ಪತ್ರಕರ್ತರು ಕೇಳಿದರು, ಸರ್ ಸಕ್ಕರೆ ಬೆಲೆ ಜಾಸ್ತಿ ಆಗಿದೆ, ಸರ್ಕಾರ ಕಾರಣ ಅಂತ ಜನ ಎಲ್ಲ ದೂಷಿಸ್ತಾ ಇದ್ದಾರೆ, ಏನು ನಿಮ್ಮ ಪರಿಹಾರ ಮಾರ್ಗ ಅಂತ. ಆ ಸಚಿವ ಮಹಾಶಯರು ಪತ್ರಕರ್ತರಿಗೆ ಹೇಳಿದರು, ವೈದ್ಯರು ಕೂಡ ಹೇಳ್ತಾರೆ 40 ವರ್ಷ ಆದಮೇಲೆ ಸಕ್ಕರೆ ಬೇಡ, ಸಕ್ಕರೆ ಕಾಯಿಲೆ ಬರುತ್ತೆ, ಮಧುಮೇಹ ಬರುತ್ತೆ ಅಂತ. ಹೀಗಾಗಿ ಸರ್ಕಾರವೇ ಒಂದು ಡಿಸಿಷನ್ ಮಾಡಿ 40 ವರ್ಷ ಮೇಲ್ಪಟ್ಟವರು ಎಲ್ಲರಿಗೂ ಕೂಡ ಸಕ್ಕರೆಯನ್ನು ಬ್ಯಾನ್ ಮಾಡಬೇಕು ಅಂತ ಮಧ್ಯಪ್ರದೇಶದ ಒಬ್ಬ ಸಚಿವರ ಬಾಯಿಂದ ಬಂದಂಥ ಹೇಳಿಕೆ ಇದು. ಸರ್ ಅದು ಏನಾಗುತ್ತೆ ಅಂತಂದ್ರೆ, ಒಬ್ಬ ನಿಜವಾಗ್ಲೂ ತಿಳ್ಕೊಂಡಂತ ಮಂತ್ರಿ ಆಗಿದ್ರೆ ಬಹುಶಃ ಈ ಮಾತು ಬರ್ತಿರಲಿಲ್ಲ. ಸೊ ನಿಜವಾಗ್ಲೂ ಆರ್ಥಿಕ ವ್ಯವಸ್ಥೆ ಅಥವಾ ಮತ್ತೊಂದು ಅಥವಾ ಜನರ ಸಾಮರ್ಥ್ಯ ಯಾವುದೇ ಕಾರಣಕ್ಕೂ 40 ವರ್ಷ ಮೇಲ್ಪಟ್ಟವ್ರಿಗೆ ಬ್ಯಾನ್ ಹೆಂಗ್ ಮಾಡಕ್ ಸಾಧ್ಯ ಆಗುತ್ತೆ? ನಾವು ಒಂದು ಅವೇರ್ನೆಸ್ ಅನ್ನ ಕ್ರಿಯೇಟ್ ಮಾಡಬಹುದು. ಇನ್ನ ಆರೋಗ್ಯದ ದೃಷ್ಟಿ ಬಾರಿ ಒಬ್ಬ ಹೇಳ್ತಾನೆ, ನಾನು ಆರೋಗ್ಯವಾಗಿದ್ದೀನಿ, ನನಗೆ ಸಕ್ಕರೆ ಕಾಯಿಲೆ ಇಲ್ಲ, ಏನೂ ಇಲ್ಲ, ಆಯ್ತಾ. ಕೆಲವರು 25 ವರ್ಷದವರೆಗೂ ಸಕ್ಕರೆ ಡಯಾಬಿಟಿಸ್ ಇದೆ, ಅವ್ನು ತಿನ್ನೋದು ಅವಶ್ಯಕತೆ ಇಲ್ಲ. ಬಟ್ ಆದ್ರೆ 60-80 ಪ್ಲೇಸ್ ಅಲ್ಲಿ ಇರುವಂತವ್ರು ಇವತ್ತು ಡಯಾಬಿಟಿಸ್ ಇಲ್ಲದೆ ಒಳ್ಳೆ ಹೆಲ್ತ್ ಇರುವಂತವ್ರಿಗೆ ನಾವು ತಿನ್ಬೇಡಿ ಅಂತ ಹೇಳಕ್ ಆಗೋದಿಲ್ಲ. ಆದ್ರೆ ಇವರು ಆ ತರದ ಸಲಹೆ ಕೊಡೋದಕ್ಕಿಂತನೂ ಆದ್ರೆ ಏನ್ ಹೇಳ್ಬೋದಿತ್ತು ಅನ್ನೋ, ಇದು ಸಂಕಷ್ಟದ ಸಮಯ. ಒಂದು ವೇಳೆ ನೀವು ಆಯ್ತಾ, ಸೊ ದಿನಕ್ಕೆ 4 ಬಾರಿ ಕಾಫಿ ಕುಡಿಯುವಂತದನ್ನ 2 ಬಾರಿ ಮೋದಿ ಅವರು ಹೇಳಿದ್ರಪ್ಪ, ತೈಲ ಕೊರತೆ ಆಗ್ತಾ ಇದೆ ಅಂತ ಸಂದರ್ಭದಲ್ಲಿ ನೀವು ಸಾರ್ವಜನಿಕ ಸಾರಿಗೆಗಳನ್ನು ಬಳಕೆ ಮಾಡಿ, ತೈಲವನ್ನು ಕಡಿಮೆ ಬಳಕೆ ಮಾಡಿ ಅಂತ ಸಂದರ್ಭದಲ್ಲಿ ಒಂದಷ್ಟು ಜನ ಇಂಥ ನಾಯಕರ ಮಾತಿಗೆ ಬೆಲೆ ಕೊಟ್ಟು ಫಾಲೋ ಮಾಡೋದು ಇರುತ್ತೆ. ಆದ್ರೆ ಇವ್ರು ಹೇಳ್ಕೊಟ್ಟಿರುವಂತ ಹೇಳಿಕೆ ಅದು ಬಾಲಿಶವಾದಂತ, ಬಾಲಿಶ್ ನಾವು ಹೇಳ್ತೀವಲ್ಲ, ಅದು ಏನೋ ಒಬ್ಬ ಮಂತ್ರಿ ಹುದ್ದೆಗೆ ಅಥವಾ ಒಬ್ಬ ಮಂತ್ರಿಗೆ ತಕ್ಕನಾದಂತ ಹೇಳಿಕೆ ಅದಲ್ಲ. ಸೊ ಅಂದ್ರೆ ಸಾಮಾನ್ಯ ಪರಿಜ್ಞಾನ ಇಲ್ಲದೆ ಇರುವಂತ ಮಂತ್ರಿ. ಸೊ ಹಾಗಾಗಿ ಕೆಲವೊಂದು ವಿಚಾರವನ್ನು ನಾವು ಹೇಳ್ಬೋದು. ಈಗ ನಾವು ಹೇಳ್ತೀವಿ ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಆಯ್ತಾ, ನಾನು ಅರ್ಧ ಕೆಜಿ ಈರುಳ್ಳಿ ಬೆಳೆಸೋ ಒಂದು ಅಡುಗೆಗೆ ಬಳಸುವಂತ ಕಡೆ ನಾನು 1/4 ಕೆಜಿ ಬಳಸಿ ಕಡಿಮೆ ಬಳಸಕ್ಕೆ. ಅನೇಕ ಕಡೆಗಳಲ್ಲಿ ಸರ್, ಹೋಟೆಲ್ಗಳಲ್ಲಿ ಈರುಳ್ಳಿ ಬದಲಾಗಿ ಕ್ಯಾಬೇಜ್ ಅನ್ನು ಬಳಸಕ್ಕೆ ಶುರು ಮಾಡ್ತಾರೆ. ನಾರ್ಮಲ್ ನಾವು ಯಾವಾಗ ಹೇಳ್ತಾ ಹೋಗ್ತೀವಿ. ಯೂಶಲಿ ನಾನು ಬೇರೆ ಟರ್ಮ್ ಮಾತಾಡ್ತಾ ಹೋಗ್ತೇನೆ. ಟೊಮೊಟೊ ವಿಚಾರಕ್ಕೆ ಬಂದಾಗ ರೇಟ್ ಆದಾಗ ನಾವೇನ್ ಮಾಡ್ತೀವಿ, ಹುಣಸೆ ಹಣ್ಣು ಮತ್ತೆ ಬೇರೆ ನಿಂಬೆ ಹಣ್ಣನ್ನು ಬಳಸಿ ಚಿತ್ರಾನ್ನ ಮಾಡ್ತೀವಿ. ಅದೇ ನಮ್ಗೆ ಏನ್ ಮಾಡ್ತೀವಿ, ಟೊಮೊಟೊ ಬೆಲೆ ತುಂಬಾ ಕಡಿಮೆ ಆದಾಗ ಬೆಳಗ್ಗೆ ಟೊಮೊಟೊ ಗೊಜ್ಜು, ಟೊಮೊಟೊ ಬಾತು, ಟೊಮೊಟೊ ರಸಮು, ಟೊಮೊಟೊ ಸಾರು, ಹಿಂಗೆ ಬಳಕೆ ಮೇಲೆ ಡಿಪೆಂಡ್ ಆಗಿರ್ತದಿಲ್ಲ. ನೀವು ಹೇಳುವಂತ ರೀತಿ ಬದಲಾಗಬೇಕು. ನಾನು ನಿಮ್ಮ ಹತ್ರ ಎಥನಾಲ್ ಪ್ರಶ್ನೆಗೆ ಉತ್ತರ ತೆಗೆದುಕೊಳ್ಬೇಕು ಸರ್. ಒಬ್ಬ ಕಾಲರ್ ಇದ್ದಾರೆ ಮಂಡ್ಯದಿಂದ, ಅದನ್ನ ಮುಗಿಸ್ಕೊಂಡು ವಾಪಸ್ ಬರ್ತೀನಿ. ಸಿದ್ದರಾಜು ಅಂತ ಮಂಡ್ಯದಿಂದ ಕಾಲರ್ ಇದ್ದಾರೆ. ನಮಸ್ಕಾರ ಸಿದ್ದರಾಜು ಅವರೇ. ನಮಸ್ಕಾರ. ನಮಸ್ತೆ. ದರ ಏರಿಕೆ ಆಗ್ತಾ ಇದೆ. ದರ ಏರಿಕೆ ಆಯ್ತಾ ಇದೆ ಸರ್. ರೈತರಿಗೆ ಏನ್ ಸಿಗ್ತಾ ಇದೆ? ರೈತರಿಗೆ ಏನು ಸಿಗ್ತಾ ಇಲ್ಲ ಸರ್. ತಮಿಳ್ನಾಡಿಗೆ ನೀರು ಬಿಡ್ತಿದಾರಲ್ಲ, ತಮಿಳ್ನಾಡಿಗೆ ನೀರು ಬಿಡ್ತಿದಾರ, ಅದೇ ರೈತರಿಗೆ ಸಿಗ್ತಾ ಇರೋದು. ಅದೇ 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 ನೀವೆಲ್ಲ ಅದೇ ಈಗ ನಮ್ಮ ಸರ್ಕಾರದವರು ಕೊಡ್ತಾ ಇರುವಂತ ಕೊಡುಗೆ ನಮ್ಮ ರೈತರಿಗೆ ಅದೇ ಅಲ್ವಾ? ಈಗ ನಮ್ಮ ರೈತರು ಏನೇ ಬೆಳೆದ್ರು ಏನೇ ಇದು ಮಾಡಿದ್ರು ಅದು ಮಧ್ಯವರ್ತಿಗಳು ಇದೈತಿ ನಮ್ಮ ರೈತರಿಗೆ ಏನು ಸಿಗ್ತಾ ಇಲ್ಲ. ಸರ್ಕಾರ ಇವಾಗ ಯಾರೋ ನಮ್ಮ ಬೆಂಗಳೂರಿಂದ ಕಾಲ್ ಮಾಡಿ ಅದು ಎಥನಾಲ್ ಕಬ್ಬು ಹೋಯ್ತಾ ಇದೆ, ಅದರಿಂದ ಇದೆಲ್ಲ ಜಾಸ್ತಿ ಆಯ್ತಾ ಇದೆ, ಸಕ್ಕರೆ ಬೆಲ್ಲ ಎಲ್ಲ ಅನ್ನೋ ತರ ಕೇಳಿದ್ರು. ಸುಳ್ಳು ಅವೆಲ್ಲ. ಈಗ ರೈತರಿಗೆ ಇವಾಗ ಏನೇ ಮಾಡಿದ್ರು ಎತ್ತೇ ಮಾಡಿದ್ರು ರೈತರಿಗೆ ಸಿಗ್ತಾ ಇರೋದು 2,500 ರೂಪಾಯಿ ಅಷ್ಟೇ 1 ಟನ್ಗೆ ಕಬ್ಬಿನ ಬೆಲೆ. ಓಕೆ, 1 ಟನ್ಗೆ ಏನು ಸಿಗ್ತಾ ಇಲ್ಲ ಸರ್. ಈಗ ನಮ್ಮ ರೈತರಿಗೆ ಅಲ್ಲಿ ಉಪ್ಪು ಹಿಂಡಿ ಎಲ್ಲ ಜಾಸ್ತಿ ಆಗಿದೆ, ಎಲ್ಲ ಪ್ರತಿಯೊಂದು ಮೆಡಿಸನ್ಗಳು ಎಲ್ಲ ಜಾಸ್ತಿ ಆಗಿದೆ. ನಮ್ಮ ರೈತರುಗಳು ಸಾಲ ಮಾಡ್ಕೊಂಡವ್ರು ಇವತ್ತು. ಕರೆಕ್ಟ್. ಸಾಲ ಮಾಡ್ಕೊಂಡು ಸರ್ ಇವತ್ತು ಬಹಳ ತೊಂದರೆ ಅನುಭವಿಸ್ತಾರೆ. ಇವಾಗ 2 ಕಟ್ಟು ನೀರು ಸುಮಾರಾಗಿ ಕಷ್ಟ ಆಗೋದು, ಬೆಲೆ ಸ್ವಲ್ಪ ಎಲ್ಲ ಜಾಸ್ತಿ ಆಗೋದು, ಉತ್ಪಾದನೆ ಎಲ್ಲ ಸುಂಡೋಗಿ ಸರ್. ಎಲ್ಲ ಕಬ್ಬು ಇವತ್ತು 10 ಟನ್ ಆಗೋ ಕಬ್ಬು ಇವತ್ತು 4 ಟನ್ 3 ಟನ್ ಆಯ್ತಾ ಇದೆ. ಏನು ನಮ್ಮ ರೈತರು ಉದ್ಧಾರ ಆಗೋದು? ಕರೆಕ್ಟ್. ಅದೇ ರೈಟು ಅದೇ ಇದು. ಅದು ನಮಗೇನ್ ಸಿಗ್ಬೇಕಾಗಿತ್ತು ಅದು ಸಿಗ್ತಾ ಇಲ್ಲ, ಅದು ಮತ್ತೊಬ್ಬರ ಪಾಲಾಗ್ತಿದೆ ಅಂತ. ಹೌದು ಸರ್, ಮತ್ತೊಬ್ಬರು ಮಧ್ಯವರ್ತಿಗಳು ಪಾಲಾಗ್ತಾ ಇದಾವೆ ಸರ್. ಅದು ನಮ್ಮ ರೈತರಿಗೆ ಏನು ಸಿಗ್ತಾ ಇಲ್ಲ. ತರಕಾರಿ ಬೆಳೆಯಲಿ, ಭತ್ತ ಬೆಳೆಯಲಿ. ಈಗ ಭತ್ತ 2,200 ರೂಪಾಯಿ 300 ರೂಪಾಯಿ ತಗೊಂಡವ್ರೆ ಭತ್ತ ಈಗ. ಏನ್ ಸಿಕ್ಕದು ಹೇಳಿ? ನೀವೇ ಸ್ವಲ್ಪ ಲೆಕ್ಕ ಹಾಕಿ. ಇವತ್ತು ಇವತ್ತು 500 ರೂಪಾಯಿ ದುಡ್ಡು ಕೊಡಬೇಕು. ಕರೆಕ್ಟ್. ಏನು ಇವಾಗ ಲೇಬರ್ 500 ರೂಪಾಯಿ, ಇವತ್ತು 2,300 ರೂಪಾಯಿ ಭತ್ತ ಕೊಟ್ರೆ ಏನ್ ಸರ್ ಸಿಕ್ಕದ ಅವ್ನಿಗೆ? ಈ ಭತ್ತೆಲ್ಲ 15 ಕ್ವಿಂಟಾಲ್ 14 ಕ್ವಿಂಟಾಲ್ 13 ಕ್ವಿಂಟಾಲ್ ಏನಾಗ ಒಂಚೂರು ಅವರು ರೋಗ ಹೊಡೆದ್ರೆ 5 ಕ್ವಿಂಟಾಲ್ ಇಲ್ಲ. ರೈತರು ಸಾಲವಂತರಾಗಿದ್ದಾನೆ, ಇನ್ನೇನಾದ್ರು ಸರ್ ಇಲ್ಲಿ?
ರಾಜ್ಯ ಸರ್ಕಾರ ಬರಗಾಲ ಅಂತ ಘೋಷಣೆ ಮಾಡ್ತಿದೆಯಲ್ಲ, ಏನಾದರೂ ಸಹಾಯದ ನಿರೀಕ್ಷೆಯಲ್ಲಿ ಇದಾರ ರೈತರು ಈ ಬಾರಿ? ಬರಗಾಲ ಅಂತ ಎಷ್ಟು ಏನ್ ಕೊಡ್ತಾರೆ? ಹಿಂದೆ ಸರ್ಕಾರ, ಕಾಂಗ್ರೆಸ್ ಸರ್ಕಾರ SMPS ಇದ್ದಾಗ ಕೊಟ್ಟರು ಸರ್, 1 ಎಕರೆಗೆ 2,000. ಓಕೆ, ಯಾವ್ದಕ್ಕದ್ದು ಸರ್ ಅದು? ಕರೆಕ್ಟು. ಏನಿಲ್ಲ ಸರ್, ಇವತ್ತು ಈಗ ಆರ್ಥಿಕ ಪರಿಸ್ಥಿತಿ ಅಂದ್ರೆ ಇವತ್ತು ನೋಡ್ತಾರೆ, ಒಂದೇ ನಮ್ಮ ಹಿರಿಕರು ಹೇಳ್ತಾ ಇರೋ ತಿನ್ನು ಇಟ್ಟು ಬೆಲ್ಲ ಐತೆ ಅಂತ. ಆ ಪರಿಸ್ಥಿತಿ ಬರುತ್ತೆ ನೋಡಿ. ಇವ್ರು ಏನಾದ್ರು ಸರ್ಕಾರದವರು ನಮ್ಮ ರೈತರಿಗೆ ಸಬ್ಸಿಡಿ ಕೊಟ್ಟು ಬೆಳೆ ಬೆಳೆಸಿಲ್ಲ ಅಂದ್ರೆ ಮುಂದೆ ಒಂದಿನ ಆರ್ಥಿಕ ಪರಿಸ್ಥಿತಿ ತಲೆ ಮೇಲೆ ಹಾಕತ್ತಾರೆ. ಯಾವ ಸರ್ಕಾರ ಬಂದ್ರು ಮಾಡೋಕ್ಕೂ ಆಗಲ್ಲ. ನೋಡೋಣ ಸರ್ಕಾರ ಹೆಂಗ್ ತೆಗೆದುಕೊಳ್ಳುತ್ತೆ ಅಂತ. ಥ್ಯಾಂಕ್ ಯು ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಬ್ಬ ಕಾಲರ್ ಇದ್ದಾರೆ, ರುದ್ರೇಶ್ ಅಂತ. ನಮಸ್ಕಾರ ಸರ್. ನಮಸ್ತೆ. ಎಲ್ಲಿಂದ ಕರೆ ಮಾಡ್ತಿದ್ದೀರಾ ಸರ್? ಸರ್, ನಾವು ಭದ್ರಾ ಡ್ಯಾಮ್ ಪಕ್ಕದಲ್ಲಿ ಇರೋದು. ಹೇಳಿ. ಇವತ್ತು ಈಗ ನೀವು ಹೇಳಿದ್ರಲ್ಲ ಅಕ್ಕಿ ಕಮ್ಮಿ ಆಗಿದೆ ಅಂತೇಳಿ. ಕಾರಣ ಈಗ ನೋಡಿ, ದೀಪದ ಕೆಳಗಡೆ ನೆರಳು ನಂಗೆ ಇಲ್ಲಿ ಸುತ್ತಮುತ್ತ ತೇವಾಂಶ ಇದೆ. ಬೇರೆ ಬೆಳೆ ಬೆಳೆಯಕ್ಕಾಗಲ್ಲ, ತರಕಾರಿ ಬೆಳೆ ಬೆಳೆಕ್ಕೂ ಸ್ವಲ್ಪ ಕಷ್ಟ ಆಗುತ್ತೆ. ಅಂತದ್ರಲ್ಲಿ ಇಲ್ಲಿ ಹೊನ್ನಾಳಿ ದಾವಣಗೆರೆ ಅರ್ಧ ಭಾಗಕ್ಕೆ ನೀರಾವರಿ ಆಗುತ್ತೆ, ಆದ್ರೆ ನೀರ್ ಕೊಡಲ್ಲ ಅಂತ ಹೇಳಿ ನಿಲ್ಸಿದ್ರು. ಅದನ್ನ ಎಲ್ಲೋ ಕೋಲಾರ ಬರ ಇರೋ ಕಡೆಗೆ ನೀರ್ ಕೊಡ್ತೀವಿ ಅಂತ ಹೇಳ್ತಾರೆ. ಅಲ್ಲಿ ಇಲ್ಲ, ಇಲ್ಲೂ ಭತ್ತ ಬೆಳೆಯಕ್ಕಾಗಲ್ಲ, ಅಲ್ಲೂ ಪರಿಹಾರ ಏನು ಮಾಡಕ್ಕಾಗಲ್ಲ. ಹಾಗಿದ್ದಾಗ ಅಕ್ಕಿ ಹೆಂಗೆ ನಾವು ಸಮರ್ಪಕವಾಗಿ ಮಾಡಕ್ಕಾಗುತ್ತೆ? ಹಿಂಗಾಗಿ ಇದರಿಂದ ಹೆಚ್ಚು ನಮ್ಗೆ ಇಲ್ಲಿ ಅಕ್ಕಿ ಬೆಳೆದ ಪ್ರದೇಶಗಳೆಲ್ಲ ಏನ್ ಮಾಡ್ತಾರೆ, ಬೀಳ್ಬಿಟ್ಟಿದೆ ಬಹಳ. ಈಗ ನೀರಿನ ಕೊರತೆ ಆಗ್ತಾ ಇರೋ ಕಾರಣಕ್ಕೆ. ಹೌದು, ನೀರಿನ ಕೊರತೆ ಆದ್ರೆ ಇಲ್ಲಿ ತೇವಾಂಶ ಒಂದ್ ಸ್ವಲ್ಪ ಶೀತ ಇರೋದ್ರಿಂದ ಬೇರೆ ಬೆಳೆ ಬರಲ್ಲ. ಭತ್ತನೇ. ಭದ್ರಾ ಮೇಲ್ದಂಡೆ ಅನುಕೂಲ ಆಗುತ್ತಾ? ಭದ್ರಾ ಮೇಲ್ದಂಡರಿಗೆ ಅನುಕೂಲ ಇಲ್ಲ ಸರ್. ಅದಕ್ಕೆ ಅವ್ರಿಗೂ ಅನುಕೂಲ ಇಲ್ಲ, ಇಲ್ಲಿ ಕೆಲ ಭದ್ರಾ ಒಳ ಪ್ರದೇಶ ಅಚ್ಚುಕಟ್ಟ ಪ್ರದೇಶರಿಗೂ ಅನುಕೂಲ ಇಲ್ಲ. ಇವರು ನೀರ್ ನಿಲ್ಸಿರೋದು ಫಸ್ಟ್ ಹೇಳ್ಬಿಟ್ರು CM ಅವರು, ಬೆಳೆ ಮಾಡ್ಬೇಡ್ರಿ, ಭತ್ತ ನೆಡ್ಬೇಡ್ರಿ ಅಂತ. ಆದ್ರೆ ಎಲ್ಲೆಲ್ಲಿ ಅವಶ್ಯಕತೆ ಇರುತ್ತೋ, ನೀರು ಸಹ ಆಗುತ್ತೋ ಅಲ್ಲಿ ಮಾಡ್ಕೊಡಿ ಅಂತ ಕೊಡ್ಬೋದಿತ್ತಲ್ಲ. ಈಗ ನಾನೀಗ 1 ವರ್ಷದ ಭತ್ತ ಇಟ್ಕೊಂಡು ನಾನು ತಿಂತಾ ಇದ್ದೀನಿ. ಮುಂಚೆನಾಗೋದು ಬೇರೆ ತರಕಾರಿಗಳಿಗೆ ಬದಲಿಗೆ ನಾಟಿ ಕುಂಬಳಕಾಯಿ ಅಂತವನ್ನ ತೆಗೆದು ಸ್ಟೋರ್ ಮಾಡಿ ಇಟ್ಕೊಂಡು ತಿಂತಿದ್ವಿ. ಇವತ್ತೇನಾಗಿದೆ, ಹೈಬ್ರಿಡ್ ಎಲ್ಲ ತಂದ್ರು, ಇವರು ವ್ಯಾಪ್ತಿಗೆ MLAಗಳು MP ಗಳು ತಿಂದು ತೆಗೋದಕ್ಕೋಸ್ಕರ ರೈತನ ಹಾಳು ಮಾಡ್ಯಾರೆ. ನೋಡೋಣ ಏನಾಗುತ್ತೆ ಅಂತ. ಈಗ ಮಾಡೋದು ಎಲ್ಲ ಈ ರಾಜಕಾರಣಿಗಳಿಂದ ಇದೆಲ್ಲ ಆಗ್ತದೆ, ದುಬಾರಿ ಆಗ್ತದೆ, ಅಷ್ಟು ಬಿಟ್ಟರೆ ಏನಿಲ್ಲ. ಎಸ್ ಸರ್, ರುದ್ರೇಶ್ ಅವರೇ, ಥ್ಯಾಂಕ್ ಯು ಜಿ ಕನ್ನಡ ಜೊತೆ ಮಾತಾಡಿದ್ದಕ್ಕೆ. ಮಂಜುನಾಥ್ ಸರ್, ನಮ್ಮ ಹಿರಿಯರು ಒಂದು ಮಾತು ಯಾವಾಗಲೂ ಹೇಳ್ತಿದ್ರು, ಯಾವ ವರ್ಷ ಉಪ್ಪಿನ ದರ ಏರಿಕೆ ಆಗುತ್ತೋ, ಉಪ್ಪಿನ ದರ ಏರಿಕೆ ಆದಾಗ ಎಲ್ಲ ಬೆಲೆಗಳ ಏರಿಕೆ ಆಗುತ್ತೆ ಅಂತ. ಅದರ ಮುನ್ನೋಟವನ್ನು ಇವತ್ತು ನೋಡ್ತಾ ಇದ್ದೀವಿ. ನಿಮಗೆ ಉಪ್ಪಿನ ದರವೂ ಕೂಡ 2-3 ರೂಪಾಯಿ ಏರಿಕೆ ಆಗಿದ್ದನ್ನು ನಾವು ಈ ವರ್ಷ ನೋಡ್ತಾ ಇದ್ದೀವಿ. 25 ರೂಪಾಯಿಗೆ ಸಿಗ್ತಿದ್ದಂಥ ಒಂದು ಪ್ರೈವೇಟ್ ಕಂಪನಿಯ ಉಪ್ಪು ಇವತ್ತು 28 ರೂಪಾಯಿಗೆ ಏರಿಕೆ ಆಗಿದ್ದನ್ನು ನೋಡ್ತಾ ಇದ್ದೀವಿ. ಯಾವ ಅಯೋಡಿನ್ ಉಪ್ಪನ್ನು ನಾವು ಬಳಕೆ ಮಾಡ್ತಿದ್ವಿ ಅದರ ದರವೂ ಕೂಡ ಏರಿಕೆ ಆಗಿದ್ದ ನೋಡ್ತಾ ಇದ್ದೀವಿ. ಅಲ್ಟಿಮೇಟ್ ಇವತ್ತು ದರ ಏರಿಕೆ ಆಗಿದೆ. ನಾವು ಉದಾಹರಣೆಗೆ ಅವರು ಅನೇಕ ಬಾರಿ ಮಾತನಾಡಿದ್ರು, ನಾನು ಎಥನಾಲ್ ಬಗ್ಗೆ ಪ್ರಶ್ನೆ ಕೇಳಿದ್ರು. ಎಥನಾಲ್ ಉತ್ಪಾದನೆ ಕಾರಣಕ್ಕಾಗಿ ಇದೆಲ್ಲವೂ ಕೂಡ ಆಗ್ತಾ ಇದೆ. ಇಸ್ ಇಟ್ ರೈಟ್? ಇಲ್ಲ ಸರ್, ಎಥನಾಲ್ ಅನ್ನುವಂಥದ್ದು ಏನಾಗುತ್ತೆ ನಮಗೆಲ್ಲ ಗೊತ್ತಿರ್ಬೋದು. E20 ಅಂತ ಹೇಳಿ ಬಳಸ್ತಾ ಹೋಗ್ತೀವಿ. ಏನಪ್ಪ E20 ಅಂತಂದ್ರೆ, ನಾವು ಪೆಟ್ರೋಲ್ ಜೊತೆಗೆ 20% ಎಥನಾಲನ್ನು ಮಿಕ್ಸ್ ಮಾಡುವಂಥದ್ದು. ಆರಂಭದಲ್ಲಿ ನಮ್ಮಲ್ಲಿ ಏನಿತ್ತು, ಫಸ್ಟ್ 5% ಬಳಸ್ತಾ ಇದ್ವಿ. ಅದಾದ ನಂತರ 5 ಇಂದ 10ಗೆ ಬಂದ್ವಿ. 10 ಇಂದ ಈಗ ನಾವು 20 ಬಂದ್ವಿ, 15 ಬಂದು 20ಗೆ ಬಂದಿದ್ದೀವಿ. ಈ ಎಥನಾಲನ್ನು ಉತ್ಪಾದನೆಗೆ ನಾವು ಬೇರೆ ಬೇರೆ ಮೂಲಗಳನ್ನು ಬಳಸ್ತಾ ಹೋಗ್ತೀವಿ. ನೀವು ಬಳಸುವಂಥದ್ದು ಕೇವಲ ಸಕ್ಕರೆ ಅಷ್ಟೇ ಅಲ್ಲ. ನಾವು ಎಥನಾಲ್ನ ಬಳಸೋದಕ್ಕೆ ನಾವು ಜೋಳ ಬಳಸ್ತೀವಿ, ಮೆಕ್ಕೆಜೋಳವನ್ನು ಬಳಸಿ ನಾವು ಸಕ್ಕರೆ ಕಬ್ಬನ್ನು ಬಳಸ್ತೀವಿ. ಆಮೇಲೆ ಸಕ್ಕರೆ ಮಾಡಿದಾಗ ನಾವು ಉಪ ಉತ್ಪನ್ನ ಅಂತ ಏನು ಕರಿತೀವಿ, ನಾವು ಉಪ ಉತ್ಪನ್ನವನ್ನು ಕೂಡ ಬಳಸ್ತೀವಿ. ಅದಾದ ನಂತರ ಅಕ್ಕಿ ಬಳಸ್ತೀವಿ, ಮುಗ್ಗಿರುವಂಥ ಅಕ್ಕಿ. ಆಮೇಲೆ ಬೇಳೆಕಾಳುಗಳನ್ನು ಬಳಸ್ತಾ ಹೋಗ್ತೀವಿ. ಮತ್ತೆ ಗೋಧಿ ಹುಲ್ಲು ಮತ್ತೆ ಭತ್ತಗಳನ್ನು ಕೂಡ ಬಳಸ್ತಾ ಹೋಗ್ತೀವಿ. ಒಟ್ಟಾರೆಯಾಗಿ ಏನಾಗ್ತಾ ಇದೆ ಅಂತಂದ್ರೆ, ಎಲ್ಲೋ ಒಂದು ಕಡೆ ಎಥನಾಲ್ ಉತ್ಪಾದನೆಯಿಂದಾಗಿ ಸೊ ಈ ಎಲ್ಲ ಕಮೋಡಿಟಿಗಳ ಬೆಲೆ ಹೆಚ್ಚಾಗಿದೆ ಅನ್ನುವಂಥದ್ದು ಸತ್ಯ, ಹೌದದು. ಆದರೆ ಸರ್ಕಾರವಾದ ಏನಂತಾನೆ, ಇದರಿಂದ ಏನು ಸಾಧ್ಯ ಆಗ್ತಿಲ್ಲ ಅನ್ನುವಂಥದ್ದು. ಯಾಕೆಂದ್ರೆ ಕಳೆದ ಬಾರಿ 12% ಉಪಯೋಗ ಮಾಡಿದ್ವಿ, ಇದೀಗ 9%. ಈಗ 9% ಇಳಿಸಿದೀವಿ ಅನ್ನೋ 9.1% ಇಳಿಸಿದೀವಿ ಅನ್ನುವಂಥದ್ದು ಹೇಳ್ತಾ ಹೋಗ್ತಾ ಇದ್ದಾರೆ. ಇವ್ರು ಹೇಳ್ತಾ ಇರುವಂಥದ್ದು ಇವತ್ತಿನ ಬೆಲೆಗೆ ಕಾರಣ ನಾವು ಹೇಳ್ದಂಗೆ ಅವರ ನಿರೀಕ್ಷೆ ಇದ್ದು 340 ಲಕ್ಷ ಮೆಟ್ರಿಕ್ ಟನ್ ಇತ್ತು. ಆ 340 ಲಕ್ಷ ಮೆಟ್ರಿಕ್ ಟನ್ ಇದ್ದಿದ್ದು ಈ ವರ್ಷ ನಮ್ಮ ಬಂದಿರುವಂಥ ಉತ್ಪಾದನೆ 306 ಆಯ್ತಾ ಲಕ್ಷ ಮೆಟ್ರಿಕ್ ಟನ್ ಬಂದಿದೆ, LMT ಬಂದಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ 34 ಮೆಟ್ರಿಕ್ ಟನ್ ಕೊರತೆ ಇದೆ, ಡಿಫಿಸಿಟ್ ಇದೆ. ಆ ಕೊರತೆ ಪರಿಣಾಮ ಬೆಲೆ ಏರಿಕೆಗೆ ಕಾರಣ ಆಗಿದೆ ಅನ್ನುವಂಥದ್ದು ಸರ್ಕಾರದ ವಾದ. ಎಸ್ ಸರ್, ನೋಡೋಣ ಏನಾಗುತ್ತೆ, ಸರ್ಕಾರ ಏನು ಕ್ರಮ ತೆಗೆದುಕೊಳ್ತಾರೆ. ಕರೆಕ್ಟ್ ಸರ್, ನೋಡೋಣ ಏನಾಗುತ್ತೆ. ಎಸ್ ಸರ್, ಬೆಲೆ ಏರಿಕೆ ಅಂತೂ ಗಗನಮುಖಿಯಾಗಿ ಏರಿಕೆ ಆಗ್ತಾ ಇದೆ. ಇದಕ್ಕೆ ಹೊಂದಾಣಿಕೆ ಮಾಡಿಕೊಳ್ಳುವುದು ಕೂಡ ನಮ್ಮ ಅನಿವಾರ್ಯ ಪರಿಸ್ಥಿತಿಯಾಗಿದೆ. ಸರ್ಕಾರ ಏನು ಮಾಡುತ್ತೆ, ಕೇಂದ್ರ ಸರ್ಕಾರ ಹೆಂಗೆ ತೆಗೆದುಕೊಳ್ಳುತ್ತೆ, ನೋಡೋಣ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿ ಮುಗಿಸ್ತಾ ಇದ್ದೀನಿ. ನೋಡ್ತಾರೆ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.